ಎಲ್ಲ ಸತ್ಯ ತಂದಿದ್ದೀರಾ? ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಸಾಕ್ಷಿ ಹಿಡಿದವರು ಸಾಕ್ಷಿ ನೆಲೆಗೊಳ್ಳುವಂತೆ, ಅದರಲ್ಲಿ ಬಲಗೊಳ್ಳುವಂತೆ ನೀವು ಕೃಪೆ ಮಾಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ನಿನ್ನ ದಾಸನ ಮರೆಸಿ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರೂ ನಾನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದವನ್ನು ಕೋರುತ್ತೇನೆ. ಪ್ರತಿ ವಾರ ದೇವರು ನಮ್ಮನ್ನು ವಾಕ್ಯದಿಂದ ಬಲಪಡಿಸ್ಕೊಂಡು ಬರ್ತಾ ಇದ್ದಾನೆ. ಈ ದಿವಸವೂ ಕೂಡ ಚೆನ್ನಾಗಿ ಗಮನಿಸ್ಕೊಳ್ಳಿ. ಈ ಶರೀರದಲ್ಲಿ ಒಂದು ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಾವು. ಈ ಶರೀರದಲ್ಲಿ ನಾವೇನೊಂದು ಪ್ರಯಾಣ, ಈ ಪ್ರಯಾಣ ಮುಗಿದ ನಂತರ, ಈ ಶರೀರದ ಪ್ರಯಾಣ ಮುಗಿದ ನಂತರ ಆತ್ಮಿಕ ಶರೀರದ ಪ್ರಯಾಣ ಆರಂಭ ಆಗುತ್ತಂತೆ. ಯಾವ ಪ್ರಯಾಣ? ಆತ್ಮಿಕ. ಅದು ಹೇಗೆ? ಇದನ್ನ ಕ್ರೈಸ್ತರು ಮಾತ್ರ ನಂಬ್ತಾರೆ, ಕೆಲವರು ನಂಬಲ್ಲ. ಹೇಗೆ ನಂಬ್ತಾರೆ ಅಂತ ಅವ್ರು ಹೇಳಿದ್ರೆ, ಇನ್ನೊಂದು ಜನ್ಮ ನಾವು ಆ ಜನ್ಮದಲ್ಲಿ ಪ್ರಾಣಿ ಆಗ್ತೀವೋ, ಪಕ್ಷಿ ಆಗ್ತೀವೋ, ಅಥವಾ ಏನಾಗ್ತೀವೋ ಅವ್ರಿಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಇನ್ನೊಂದು ಜನ್ಮ ಇದೆ ಅಂತ ಹೇಳ್ತಾರೆ. ಆದರೆ ನಾವು ಜನ್ಮ ಇದೆ ಅಂತ ಹೇಳಲ್ಲ. ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಕ್ರೈಸ್ತರಿಗೆ ಮರಣದ ನಂತರ, ಅಂದರೆ ಶರೀರದ ಮರಣದ ನಂತರ ಆತ್ಮಿಕ ಶರೀರದಲ್ಲಿ ಒಂದು ಪ್ರಯಾಣ. ಆ ಪ್ರಯಾಣದಲ್ಲಿ ದೇವರ 1000 ವರ್ಷದ ಆಳ್ವಿಕೆ ನಾವಿರಬೇಕು. ಹಲ್ಲೆಲೂಯಾ. ಅದಕ್ಕೆ ಗುರುತಾಗಿ ನಮಗೆ ಕೆಟ್ಟತನಕ್ಕೆ ನಾವು ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂತ ಹೇಳಿ ಒಂದು ಮಾತನ್ನ ಇದ್ದೀವಿ ಕೊಟ್ಟರು. ಕೊನೆಯ ಆರಾಧನೆ ನಾವು ಬಂದಿದ್ದೀವಿ. ಯೋಚನೆ ಮಾಡಿ, ಯಾವ ರೀತಿಯಾಗಿ ದೇವರು ನಮಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ, ಯಾವ ರೀತಿ ನಮ್ಮನ್ನು ಅದನ್ನು ನಡೆಸಬೇಕು ಅಂತ ಇಷ್ಟಪಟ್ಟಿದ್ದಾರೆ ಅಂಥೇಳಿ ನಾವು ನೋಡುವಾಗ ಒಂದು ಅದ್ಭುತವಾದ ಮಾತನ್ನು ಅವ್ರು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂತೇಳಿ ನಾವು ನೋಡುವಾಗ, ಪ್ರತಿಯೊಬ್ಬರಿಗೂ ಒಂದೊಂದು ಸಂಬಂಧ ಇದೆ. ಆ ಸಂಬಂಧದಲ್ಲಿ ನಾವೇನು ಮಾಡ್ತೀವಿ, ಅನೇಕ ವಿಷಯಗಳನ್ನ ನಾವು ಕಾಣ್ತೀವಿ. ಆದರೆ ಇವತ್ತು ನಾವು ತಿಳ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅದ್ಭುತವಾದ ಮಾತನ್ನು ದೇವರು ನಮಗೇನು ತಿಳಿಸ್ತಾರೆ ಅಂತ ಹೇಳಿದ್ರೆ, ಈ ಆತ್ಮಿಕ ಶರೀರದ ಪ್ರಯಾಣಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ಅವ್ರು ತಿಳಿಸ್ತಾರೆ. ಒಂದು ವಾಕ್ಯನ ಓದೋಣ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ. ಅದು ತಗೊಳ್ಳಿ. ನಾನು ಯಾವ ರೀತಿ ಅದರಲ್ಲಿ ವಾಕ್ಯಗಳಿದೆ ಅಂತೇಳಿ ನಿಮಗೆ ವಿವರಿಸಿ ಹೇಳ್ತೇನೆ. ಆದರೆ 5ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ಹೇಳ್ತಾರೆ, 2 ಕೊರಿಂಥದವರಿಗೆ 5ನೇ ಅಧ್ಯಾಯದ ಮೊದಲನೇ ವಾಕ್ಯನ ಓದ್ತೀನಿ ಕೇಳಿ. ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ಭೂಮಿ ಮೇಲೆ ಒಂದು ಮನೆ ಇದೆ. ಯಾವುದು ಅಂತ ಹೇಳಿ ಹೇಳ್ತಿದ್ದಾರೆ ನೋಡಿ. ದೇಹವೆಂಬ ಗೂಡಾರ. ಯಾವುದಂತೆ? ದೇಹವೆಂಬ ಗೂಡಾರ. ಕಿತ್ತು ಹಾಕಲ್ಪಟ್ಟರು, ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅಲ್ಲಿಗೆ ಇಲ್ಲಿ ಈ ಆತ್ಮಿಕವಾದ ಒಂದು ಬದುಕು ನಾವು ಬದುಕಿ ಈ ಶರೀರವನ್ನ ಇಲ್ಲಿ ಬಿಟ್ಟು ನಂತರ ನಾವು ಆತ್ಮಿಕ ಶರೀರನ ಹೊಂದ್ಕೊಳ್ತೀವಿ. ಆತ್ಮಿಕ ಪ್ರಯಾಣ ಭೂಮಿ ಮೇಲೆ ಕೂಡ ಇರಬೇಕು. ಇಲ್ಲಿ ಆತ್ಮಿಕತೆ ನಮಗೆ ಭೂಮಿಯಲ್ಲಿ ಕೂಡ ಇರಬೇಕು. ಆದರೆ ಈ ಶರೀರ ಹೊಟ್ಟೋಗುತ್ತೆ, ಈ ಮಣ್ಣಿನ ಶರೀರ ಹೊಟ್ಟೋಗುತ್ತೆ. ಆದರೆ ಒಂದು ಆತ್ಮಿಕ ಶರೀರ ನಮ್ಗೆ ಕೊಡಲ್ಪಡುತ್ತೆ. ಆವಾಗಲೇ ಅದ್ರಲ್ಲಿ ನ್ಯಾಯತೆ ಇರ್ತದೆ. ಆದರೆ ಸತ್ತಿದ ತಕ್ಷಣ ಆತ್ಮಿಕ ಶರೀರ ಬರಲ್ಲ. ಸತ್ತಿದ ತಕ್ಷಣ ಆತ್ಮಿಕ ಶರೀರ ಬರಲ್ಲ. ಆತ್ಮ ಮಾತ್ರ ದೇವರ ಬಳಿ ಹೋಗಬೇಕು. ಯಾರ ಹತ್ರ? ದೇವರ ಬಳಿ. ದಯಪಾಲಿಸಿದ ದೇವರ ಬಳಿ ಆತ್ಮ ಹೊಟ್ಟೋಗುತ್ತೆ. ಪ್ರಸಂಗಿ ಹೇಳ್ತಾನೆ ಆ ಮಾತನ್ನ. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ಅಂತ ಹೇಳಿ, ಈಗಿರುವಂಥ ಈ ದೇಹವನ್ನು ನಾವು ಬಿಡಲೇಬೇಕು. ಮುಖ್ಯವಾಗಿ 3ನೇ ವಾಕ್ಯ ಹೇಳ್ತಾರೆ, ಅಂದರೆ ಆ ದಿನದಲ್ಲಿ ನಾವಿನ್ನು ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು ಅಂತ. ಆ ದಿವಸದಲ್ಲಿ ದೇಹದ ಮೇಲೇನೆ ಧರಿಸಿಕೊಳ್ತೀವಿ. ದೇವರು ಯಾವಾಗ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಕಳ್ಳನು ಬರುವ ಹಾಗೆ ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಅವ್ರು ಬರೋವಾಗ ಮೇಲ್ಗಡೆ ದೂತರ ತುತ್ತೂರಿ ಶಬ್ದ ಕೇಳಿಸುತ್ತೆ. ತುತ್ತೂರಿ ಶಬ್ದ ಕೇಳಿಸುತ್ತೆ ಅಂತ ಹೇಳಿದ್ದಾರೆ. ಆದರೆ ಆ ತುತ್ತೂರಿ ಶಬ್ದ ಕಳ್ಳನು ಬರುವ ಹಾಗೆ ಬರ್ತಾರೆ. ಯಾಕೆ ಬರ್ತಾರಂತೆ? ಕಳ್ಳನು ಬರುವ ಹಾಗೆ. ಅವಾಗ ನೀವು ತಿಳ್ಕೋಬೇಕು. ದೇವರ ಮಾತೇನಂತ ಹೇಳಲ್ಪಟ್ಟಿದೆ. ಈಗ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ,
ಇದು ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವವೊಂದೇ ಉಳಿಯುವಂತೆ ಈ ಗೂಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ಇಲ್ಲೊಂದು ಪದ ಉಪಯೋಗಿಸಲ್ಪಟ್ಟಿದೆ, ಸಂಚಾಕಾರ. ಇದು ಅಪ್ಪಟ ಕನ್ನಡ ಭಾಷೆ. ಇದಕ್ಕೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ ಮುಂಗಡ. ಏನು ಇದಕ್ಕೆ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದರೆ ಅಡ್ವಾನ್ಸ್ ಎಂತ ಹೇಳ್ತಾರೆ, ಅಡ್ವಾನ್ಸ್. ಒಂದು ಮನೆಗೆ ಹೋದರೆ ಅಡ್ವಾನ್ಸ್ ಕೊಡ್ತೀವಿ, ಏನಕ್ಕೆ? ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ. ಹಾಗೆ ನಾವು ಪರಲೋಕದಲ್ಲಿ ವಾಸ ಮಾಡೋದಕ್ಕೆ ತಂದೆಯಾದ ದೇವರು ನಮಗೆ ಅಡ್ವಾನ್ಸ್ ಆಗಿ ಕೊಟ್ಟಿರುವವರು ಪವಿತ್ರಾತ್ಮ. ಹಲ್ಲೆಲೂಯ. ಅವ್ರು ಹೇಳ್ತಾರೆ ನೋಡಿ, ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅಂದರೆ ಪವಿತ್ರಾತ್ಮನನ್ನು ಅಡ್ವಾನ್ಸ್ ಆಗಿ ಅನುಗ್ರಹಿಸಿದ್ದಾರೆ. ನಾವೆಲ್ಲ ಎಲ್ಲಿ ಸೇರಬೇಕು ಅಂತ? ನಿತ್ಯ ಜೀವ, ಪರಲೋಕಕ್ಕೆ ಸೇರಬೇಕು. ಯೇಸು ಬರುವ ಆ ಗಳಿಗೆ ಯಾರಿಗೂ ತಿಳಿದಿಲ್ಲ. ಆದರೆ ಅವರು ಬರುವಾಗ ಒಂದು ವೇಳೆ ಜೀವಂತವಾಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಕೆಲವರು ಜೀವಂತವಾಗಿರ್ತಾರೆ, ಅವರು ಎತ್ತಲ್ಪಡಬೇಕು, ಅವರಿಗೂ ನ್ಯಾಯ ತೀರ್ಪಿದೆ. ಅಂದರೆ ಆ ಸಮಯದಲ್ಲಿ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ? ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ, ಮರ್ತ್ಯವಾದದ್ದು ನುಂಗಿ ಹೋಗುವ ಜೀವದೊಂದೇ ಉಳಿಯುವಂತೆ ಈ ಗೂಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ. ಆ ಸಮಯದಲ್ಲಿ ಆ ಪವಿತ್ರಾತ್ಮ ಶಕ್ತಿಯ ಆ ಒಂದು ವಿಶೇಷವಾದ ಶರೀರ, ನಮಗೆ ಆತ್ಮಿಕ ಶರೀರ ಕೂಡ ಧರಿಸ್ಕೊಳ್ತೀವಿ. ಹೇಗೆ ಧರಿಸ್ಕೊಳ್ತೀವಿ ಅನ್ನೋದಕ್ಕೆ ನಿಮಗೆ ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ. ನಂತರ ದೇವರ ಮಾತು ನಾವು ನೆನೆಸ್ಕೊಂಡವರಾಗಿ ಒಂದು ಅದ್ಭುತವಾದ ಹಾಡು. ಆ ಹಾಡನ್ನ ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ದಿವಸದಲ್ಲಿ ಸತ್ತೋರ ಮನೆಯಲ್ಲೇ ಹಾಡಬೇಕು ಅಂತ ತೀರ್ಮಾನ ಆಗ್ಬಿಟ್ಟಿದೆ. ಅಲ್ಲೇ ಹಾಡ್ತಾರೆ, ಬೇರೆ ಎಲ್ಲೂ ಹಾಡಲ್ಲ. ಆ ಹಾಡನ್ನು ಬರೀ ಸತ್ತೋರ ಮೇಲೆ, ಆದರೆ ಅದು ಒಂದು ಅದ್ಭುತವಾದ ಅಭಿಷೇಕಿಸಲ್ಪಟ್ಟ ಒಂದು ಹಾಡು. ಅನೇಕರು ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಸತ್ತೋರ ಮನೆಯಲ್ಲಿ, ಮರಣದ ಮನೆಯಲ್ಲಿ ಹಾಡಿ ಆ ಹಾಡು ಅದಕ್ಕೆ ಸೀಮಿತವಾಗಿ ಇದಾಗ್ಬಿಟ್ಟಿದೆ. ಉಜ್ಜೀವನ ಗೀತೆಗಳಲ್ಲಿ 351ನೇ ಹಾಡು. ಕೆಲವರು ಇದನ್ನು ಆಡಿದ ತಕ್ಷಣ ಏನಕ್ಕೆ ಇದು ಬಂತು ಅಂತೇಳಿ ಯೋಚನೆ ಮಾಡಿಬಿಡ್ತಾರೆ. ಪರಲೋಕವೇ ನನ್ನ ದೇಶವೇ ಎಂದು ನೋಡ್ವೆನು, ಪರಲೋಕವೇ ನನ್ನ ದೇಶವೇ ಎಂದು ನೋಡ್ವೆನು, ಪ್ರಿಯ ಯೇಸುವನ್ನು ನಾನೆಂದು ನೋಡ್ವೆನು, ಪರಲೋಕವೇ ನನ್ನ ದೇಶವೇ ಎಂದು ನೋಡ್ವೆನು. ದತ್ತೋರಿ ಧ್ವನಿ ಕೇಳಿ ನಾನು ಬೇಗನೆ ಮಾರ್ಪಡುವೆ, ದತ್ತೋರಿ ಧ್ವನಿ ಕೇಳಿ ನಾನು ಬೇಗನೆ ಮಾರ್ಪಡುವೆ, ಅಮರತ್ವ ಧರಿಸಿಕೊಂಡು ಸೇರುವೆ ಸ್ವದೇಶಕ್ಕೆ, ಅಮರತ್ವ ಧರಿಸಿಕೊಂಡು ಸೇರುವೆ ಸ್ವದೇಶಕ್ಕೆ, ಪರಲೋಕವೇ ನನ್ನ ದೇಶವೇ ಎಂದು ನೋಡ್ವೆನು, ಪರಲೋಕವೇ ನನ್ನ ದೇಶವೇ ಎಂದು ನೋಡ್ವೆನು. ನಂಬಿಕೆ ಇಲ್ಲ
ದೇಶವೇ ಎಂದು ನೋಡುವೆನು. ಹಲ್ಲೆಲೂಯಾ. ತುತ್ತೂರಿ ಧ್ವನಿ ಕೇಳುತ್ತೆ. ನಾವು ಒಂದು ವೇಳೆ ಬದುಕಿದ್ರೆ ಈ ಶರೀರ ಆತ್ಮಿಕ ಶರೀರವನ್ನು ಧರಿಸಿಕೊಳ್ಳುತ್ತೆ. ಬದುಕದೇ ಇರೋರು, ಸತ್ತಿರೋರು, ಅವರು ಬಂದಾಗ ಎಬ್ಬಿಸಲ್ಪಡ್ತಾರೆ ಆತ್ಮಿಕ ಶರೀರದಲ್ಲಿ. ಬದುಕಿದ್ದವರು, ಸತ್ತಿದ್ದವರು ಎಲ್ಲರಿಗೂ ಆತ್ಮಿಕ ಶರೀರದಲ್ಲಿ ನಿಂತ್ಕೊಳ್ಬೇಕು. ಅವರ ಮುಂದೆ ನ್ಯಾಯ ತೀರ್ಪಿನ ಕಾಲ. ಆ ಸಮಯದಲ್ಲಿ ನ್ಯಾಯ ತೀರ್ಪು ಕೊಡ್ತಾರೆ. ಯಾಕಂದರೆ ಮಣ್ಣಿನ ಶರೀರದಲ್ಲಿ ನ್ಯಾಯ ತೀರ್ಪು ಆಗಲ್ಲ. ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಯೇಸು ಪುನರುತ್ಥಾನ ಹೊಂದಿದಾಗ ಅವರು ಮಹಿಮೆಯ ಶರೀರವನ್ನ ಅದೇ ಮಣ್ಣಿನ ಶರೀರ ಮೇಲೆ ಧರಿಸಿಕೊಂಡ್ರು. ಹಲ್ಲೆಲೂಯಾ. ಆ ಗುರುತು ನೆಕ್ಸ್ಟ್ ಪ್ರತಿ ಮನುಷ್ಯನ ನಡೆಯುತ್ತೆ. ಅದು ಹೇಗೆ ಸಾಧ್ಯ ಅನ್ನೋದಕ್ಕೆ ಯಾರನ್ನ ನಾಳೆ ಪ್ರಶ್ನೆ ಮಾಡಬಾರ್ದು. ಸಮಾಧಿ ತೆರೆಯಲ್ಪಟ್ಟಿತ್ತು. ಅಲ್ಲಿ ಏನಿತ್ತಂತೆ ಸಮಾಧಿ ಒಳಗಡೆ? ಬರೀ ವಸ್ತ್ರ ಮಾತ್ರ ಇತ್ತು. 3 ದಿವಸ ಶರೀರ ಅಲ್ಲಿ ಇಲ್ಲ. ಆ ಶರೀರ ಆದ್ರೆ ಮನುಷ್ಯಂದು ನಾರ್ಮಲ್ ಒಬ್ಬ ಮನುಷ್ಯ 3 ದಿವಸ ಆಗೋಗಿದ್ರೆ ಹುಳ ಹಿಡಿದು ಸ್ವಲ್ಪ ವಾಸನೆ, ದುರ್ವಾಸನೆ, ಹೀಗೆಲ್ಲ ಮನುಷ್ಯ ಶರೀರ ಬರಬೇಕು. ಅದೇ ಮಣ್ಣಿನ ಶರೀರದಂತ ಯೇಸು ನಾಳೆ ನಾನು ನ್ಯಾಯ ತೀರ್ಪಿನ ಕಾಲದಲ್ಲಿ ಬರುವಾಗ ಬದುಕಿದ್ದವರಿಗೆ ಆ ಮಹಿಮೆ ಶರೀರ ಆವರಿಸಿಕೊಳ್ಳೋದಕ್ಕೆ ಹೇಗೆ ಅಂತ ನಾಳೆ ಯಾರು ಪ್ರಶ್ನೆ ಮಾಡಬಾರ್ದು ಅಂತೇಳಿ ಅವರು ನಮ್ಗೆ ಅದನ್ನು ತೋರಿಸ್ಕೊಟ್ಟು ಹೋದ್ರು. ಹೇಗೆ? ಆ ಸಮಾಧಿಯಲ್ಲಿ ಬರೀ ಬಟ್ಟೆ ಇತ್ತು. ಅವ್ರು ಯಾವ ಶರೀರ ಧರಿಸ್ಕೊಂಡು ಹೋದ್ರು? ಮಹಿಮೆಯ ಶರೀರ. ಹಾಗೆ ನಾಳೆ ಅವ್ರು ಬರುವಾಗ ನಾವು ಸಿದ್ಧವಾಗಿರ್ಬೇಕು. ಅಲ್ಲಿ ನಂಬಿಕೆ ಇಲ್ಲದವ್ರು ಸೇರಲ್ಲ. ಯಾರು ಸೇರಲ್ಲ ಅಲ್ಲಿ? ನಂಬಿಕೆ ಇಲ್ಲದವರು ಆ ಇದರಲ್ಲಿ ಸೇರೋದಕ್ಕೆ ಸಾಧ್ಯ ಇಲ್ಲ. ಈಗ ಇವತ್ತು ನಮಗೆ ಈ ವಾಗ್ದಾನದೊಂದಿಗೆ ಈ ಮಾತನ್ನು ಏನಕ್ಕೆ ದೇವರು ತಿಳಿಯಪಡಿಸ್ತಾರೆ ಅಂತ ಹೇಳುವಾಗ, ಭೂಮಿ ಮೇಲಿದ್ದಾಗ ಒಂದು ಯಾವ ರೀತಿಯಾಗಿ ಅವರು ಬದುಕಿದ್ರು, ಅವರೊಂದಿಗೆ ಇನ್ನೊಂದು 2 ವ್ಯಕ್ತಿಗಳನ್ನ ನಾನು ಇವತ್ತು ತೋರಿಸ್ತೀನಿ. ಅವರು ಯಾವ ರೀತಿ ಬದುಕಿ ಆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ ಆ ಪರಲೋಕ ರಾಜ್ಯವನ್ನು ಅವರು ಪಡೆದುಕೊಳ್ಳುವುದಕ್ಕೆ ನಂಬಿಕಸ್ಥರಾಗಿದ್ದರು ಅನ್ನೋದನ್ನು ನಾನು ತಿಳಿಯಪಡಿಸ್ತೀನಿ. ಅದಕ್ಕೇನೆ ನಾವು ಪರಲೋಕ ಹೋಗೋದಕ್ಕೆ, ಅದು ಪರಲೋಕ ದೇಶ ನಮ್ಮ ಸ್ವಂತ, ನಮ್ಮ ತವರು ಮನೆ. ಇಲ್ಲಿ ನಾವು ವಿಸಿಟರ್. ಇಲ್ಲಿ ನಾವು ಯಾರು? ಇಲ್ಲಿ ವಿಸಿಟರ್ ಅಷ್ಟೇ. ನಮ್ಮ ಮನೆಗೆ ನಾವು ಹೋಗ್ಬೇಕು. ಸೊ ನಮ್ಮ ಮನೆಗೆ ಹೋಗೋವರೆಗೂ ಇಲ್ಲಿ ಅನೇಕ ಅಡ್ಡ ದಿಣ್ಣೆಗಳಿದೆ. ಅದನ್ನೆಲ್ಲ ದಾಟಿ ಅನೇಕ ಸಮಸ್ಯೆಗಳಿದೆ. ಅದನ್ನೆಲ್ಲ ದಾಟಿ ನಾವು ನಮ್ಮ ಮನೆಗೆ ಹೋಗ್ಬಿಡ್ಬೇಕು. ಈಗ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಈ ಪ್ರಯಾಣದಲ್ಲಿ ಯೇಸು ಭೂಮಿ ಮೇಲಿದ್ದಾಗ, ಮಣ್ಣಿನ ಶರೀರದಲ್ಲಿದ್ದಾಗ ಅವರು ಮಾಡಿದಂಥ ಒಂದು ವಿಷಯ ಮತ್ತೆ ಬರೋ ಸುವಾರ್ತೆ 9ನೇ ಅಧ್ಯಾಯ. ನಾವು ಇದನ್ನೆಲ್ಲ ಎಷ್ಟೋ ಸರಿ ಓದಿರ್ತೀವಿ, ತಿಳ್ಕೊಳ್ತೀವಿ. ಆದರೆ ಅದನ್ನು ಯಾವ ರೀತಿ ಗಮನಕ್ಕೆ ತೆಗೆದುಕೊಳ್ಬೇಕು ಅನ್ನೋದನ್ನ ಇವತ್ತು ತಿಳಿಪಡಿಸ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 27ನೇ ವಾಕ್ಯವನ್ನು ಗಮನಿಸುವಾಗ, ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಈ ಮಾತನ್ನ ನಾವು ಬಹಳವಾಗಿ ಕೇಳಿರ್ತೀವಿ. ಇದೇ ಮಾತನ್ನ ಇನ್ನೊಬ್ಬ ಕೂಡ ಹೇಳ್ತಾನೆ. ಅವನು ಒಬ್ಬನೇ ಕುರುಡ, ಅವನ ಹೆಸರು ಬಾರ್ತಿಮೇಯ. ಅದು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ಕಾಣ್ಬೋದು. ಅದನ್ನ 38ನೇ ವಾಕ್ಯದಲ್ಲಿ ಅದನ್ನು ಗಮನಿಸಬಹುದು. ಬಾರ್ತಿಮೇಯ ಕುರುಡನು ಕೂಡ ಹೇಳ್ತಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಈಗ ಯೇಸು ಇಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಇದೇ ರೀತಿಯಾಗಿ ಇಬ್ಬರು ಕುರುಡರು. ಇವರು ಎಷ್ಟು ಜನ? ಇವರು ಇಬ್ಬರು ಕುರುಡರು ಕೂಗ್ತಾರೆ. ಈಗ ನೋಡಿ ಗಮನಿಸೋದ್ರಲ್ಲಿ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದ್ರು. ಕುರುಡರು ಹೆಂಗ್ರಿ ಹೋದ್ರು? ಯೋಚನೆ ಮಾಡ್ಬೇಕು ತಾನೆ. ಈಗ ಒಬ್ಬ ವ್ಯಕ್ತಿ ಚೆನ್ನಾಗಿರೋನು ಅವ್ರ ಹಿಂದೆ ಹೋದ್ರು ಅಂದ್ರೆ ಕಣ್ಣು ಕಾಣಿಸ್ತಾ ಇದೆ, ಹೋಗ್ದ. ಆದ್ರೆ ಇಲ್ಲಿ ದಾವೀದನ ಕುಮಾರನೇ ಕರುಣಿಸು ಅಂತ ಹೇಳಿ ಅವ್ರ ಹಿಂದೆ ಹೋದ್ರಂತೆ. ಅಂದ್ರೆ ಏನರ್ಥ? ಅವ್ರ ಕಣ್ಣಿಲ್ಲ, ಆದ್ರೆ ಅವ್ರ ನಂಬಿಕೆ ಮಾತ್ರ ಕಳ್ಕೊಂಡಿಲ್ಲ. ಅವ್ರು ಏನ್ ಅನ್ಕೊಂಡ್ರು ಅಂದ್ರೆ, ನಮ್ಮ ಕಣ್ಣಿದೆ, ಆ ಕಣ್ಣಿಗೆ ಕಾಣಿಸ್ತಾ ಇದೆ, ಆದ್ರೆ ದೃಷ್ಟಿ ಇಲ್ಲ. ನಮಗೆ ಕಣ್ಣು ಅನ್ನೋದಿದೆ, ಅದೇನಿಲ್ಲ, ನಮಗೆ ದೃಷ್ಟಿ ಇಲ್ಲ. ಆದ್ರೆ ಈ ಕಣ್ಣನ್ನು ಉಂಟು ಮಾಡಿದ ದೇವ್ರು ಮುಂದೆ ಇದ್ದಾನೆ. ನಾವು ಹೆಂಗನ ಮಾಡಿ, ಏನು ಮುಂದೆ ಕಲ್ಲಿದೆಯಾ, ಬಂಡೆ ಇದೆಯಾ, ಮುಳ್ಳಿದೆಯಾ, ಏನಿದೆ, ಹಳ್ಳ ಇದೆಯಾ, ಕೊಚ್ಚೆ ಇದೆಯಾ, ಕೆಸರಿದೆಯಾ, ಅವ್ರ ಮುಂದೆ ಇದ್ದಿದ್ದು ಅದೇ ಅಂದ್ಕೊಳ್ಳೋಣ. ಇವತ್ತು ನಿನ್ನ ಮುಂದೆ ಏನಿದೆ?
ಯಾವ ಸಮಸ್ಯೆ ಇದೆ, ಯಾವ ಸಂಕಟ ಇದೆ, ಯಾವ ಶೋಧನೆ ಇದೆ, ಯಾವ ವೇದನೆ ಇದೆ. ಕುರುಡ ಏನ್ ಮಾಡ್ದ? ಕಣ್ಣಿಲ್ಲ, ಆದ್ರೂ ಕೂಡ ಅವ್ರ ಹಿಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ದ. ಇವತ್ತು ನಮ್ಗೆಲ್ರಿಗೂ ಕಣ್ಣಿದೆ, ದೃಷ್ಟಿ ಕಾಣಿಸ್ತಾ ಇದೆ, ನಿನ್ನ ಮುಂದೆ ಏನಿದೆ ಸಮಸ್ಯೆನ ಗೊತ್ತಿದೆ, ಆದ್ರೆ ನೀನೇನ್ ಮಾಡ್ಬೇಕು? ಅದನ್ನೆಲ್ಲ ದಾಟಿ ಹೋಗ್ಬೇಕು. ಹಲ್ಲೆಲೂಯಾ. ಅದನ್ನ ದೇವರು ತಿಳಿಸ್ತಾರೆ. ಈಗ ಯೇಸು ಇಲ್ಲಿ ಮಾಡ್ತಾ ಇರೋದು ಒಳ್ಳೇದ ಕೆಟ್ಟದ್ದ ಅಲ್ವಾ? ಇಲ್ಲಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ ನೋಡಿ. ಆತನ ಬಳಿ ನೋಡಿ ಹೋದರು, ಆತನ ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ನೋಡಿ, ಅವ್ರ ಮನೆಗೆ ಬಂದಿದ್ದ ತಕ್ಷಣ ಇವರಿಂದನೇ ಬಂದಿದ್ದಾರೆ. ಎಷ್ಟು ಸ್ಪೀಡು ಅಂದ್ರೆ ಆ ಒಂದು ದಾಹ. ನಾನು ಯೇಸುನ ಹೆಂಗಾರ ನೋಡ್ಬಿಟ್ರೆ ನನಗೇನ್ ಬರುತ್ತೆ? ದೃಷ್ಟಿ. ಇವತ್ತು ನಿನಗೂ ನನಗೆ ಬರಬೇಕು. ನಾನು ಯೇಸುವಿನ ಹತ್ರ ಇರಲೇಬೇಕು. ಯೇಸುವಿನ ಹತ್ರ ಇದ್ರೆ ನನಗೆ ಬುದ್ಧಿ ಬರುತ್ತೆ, ನನಗೆ ಜ್ಞಾಪಶಕ್ತಿ ಬರುತ್ತೆ, ನನಗೆ ಆರೋಗ್ಯ ಸಿಗುತ್ತೆ, ನನಗೆ ಸಮಾಧಾನ ಸಿಗುತ್ತೆ, ನನಗೆ ಬಿಡುಗಡೆ ಸಿಗುತ್ತೆ, ನನಗೆ ಸ್ವಸ್ಥತೆ ಸಿಗುತ್ತೆ, ನನಗೆ ಆಶೀರ್ವಾದ ಸಿಗುತ್ತೆ ಅನ್ನೋದು ನಿನಗೆ ಬರಬೇಕು. ಯಾರು? ಪಾಸ್ಟರ್ ರೆಡಿ ಬರಬಾರ್ದು, ನಿನಗಾಗಿ ಬರಬೇಕು. ಕುರುಡರಿಗೆ ಕಿವಿ ಕೇಳಿಸ್ತು ಏನಂತ? ಯಾರು ಹೋಗ್ತಾ ಇದ್ದಾರೆ? ಅದೇನಪ್ಪ ನಜರೇತಿನ ಯೇಸು. ಹೌದಾ? ತಕ್ಷಣ ಏನು ಹೇಳಿ ಗೊತ್ತಾ? ದಾವೀದನ ಕುಮಾರನೇ. ಅಂದ್ರೆ ಯಾರನ್ನ ಹೋಗಿ ಹೇಳಿದ್ರ ಕುರುಡರಿಗೆ ಇಲ್ಲಿ ಹೋಗ್ತಾ ಇರೋನು ದಾವೀದನ ಕುಮಾರನು ಅಂತ? ಅಂದ್ರೆ ಮೊದಲೇ ಏನ್ ಕೇಳಿಸಿತ್ತು ಅವ್ರಿಗೆ? ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ದಾವೀದನ ಕುಮಾರ, ದಾವೀದನ ವಂಶದಲ್ಲಿದ್ದಾನೆ. ಅಂದ್ರೆ ದಾವೀದ ಹುಟ್ಟಿದವರ ಯೇಸು ಕ್ರಿಸ್ತನು ಅಲ್ಲ, ದಾವೀದ ವಂಶದಲ್ಲಿ ಅಂದ್ರೆ ಮೊದಲೇ ವಿಷಯನ ತಿಳ್ಕೊಂಡ್ರು. ಇವತ್ತು ಇಲ್ಲಿ ಇರೋರು ಎಷ್ಟು ಜನ ಅದೇ ರೀತಿ ನಾವು ಕೇಳಿದ್ದೀವಿ. ಮೊದಲೇ ನಮ್ಗೆ ವಿಷಯ ತಿಳಿದಿದೆ, ಆದ್ರೆ ನಾವೇನ್ ಮಾಡ್ತಾ ಇಲ್ಲ? ದೇವರ ಹತ್ರ ಹೋಗ್ತಾ ಇಲ್ಲ, ಹಿಂದೆ ಹೋಗ್ತಾ ಇಲ್ಲ. ಭಾನುವಾರ ಆದ್ರೆ ಸಭೆಗೆ ಬರಬೇಕು ಅನ್ನೋ ಉದ್ದೇಶ ಇದೆ, ಆದ್ರೆ ಆ ಉದ್ದೇಶದಲ್ಲಿ ನಾವು ಎಷ್ಟು ಹತ್ತಿರ ದೇವರಲ್ಲಿ ಇದೆಯೋ ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬೇಕು. ಹಲ್ಲೆಲೂಯಾ. ಆರಾಧನೆಗೆ ಬಂದಿರೋಂಥ ನಾವೆಲ್ಲರೂ ಕೂಡ ನಮ್ಮಲ್ಲಿ ಪರೀಕ್ಷೆ ಡೈಲಿ ನಡಿಬೇಕು. ಅದರಲ್ಲಿ ಭಾನುವಾರ ಬಂದಾಗ ನಾನು ಎಷ್ಟು ದೇವರ ಹತ್ರ ಇದ್ದೀನಿ ಅಂತ ಇನ್ನೂ ಪರೀಕ್ಷೆ ಮಾಡ್ಕೋಬೇಕು. ಹಲ್ಲೆಲೂಯಾ. ಆ ರೀತಿ ಮಾಡಬೇಕು ಅನ್ನೋದಕ್ಕನೇ ದೇವರು ಇವತ್ತು ನಮ್ಗೆ ಈ ಮಾತುಗಳನ್ನ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ, ಅವರು ಯೇಸು ಅವರನ್ನ ನಾನು ಇದನ್ನು ಮಾಡಬಲ್ಲೆನೆಂದು ನಂಬುತ್ತೀರೋ? ಎಷ್ಟು ಪ್ರಶ್ನೆ ನೋಡಿ. ಅವರೇನೋ ಹಿಂದೆ ಬಂದಿದ್ದಾಯ್ತು, ಅವ್ರ ಮನೆಗೆ ಬಂದಿದ್ದ ಅಲ್ಲಿಗೆ ಹೋಗಾಯ್ತು. ಅವ್ರು ಕೇಳ್ತಾರೆ, ನಾನು ಮಾಡ್ತೀನಿ, ನಿಮ್ಗೆ ನಂಬಿಕೆ ಇದೆ ಅಂತ. ಅವ್ರೇನು ಹೇಳ್ತಾರೆ ನೋಡಿ ಆ ಮಾತನ್ನ, ಹೌದು ಸ್ವಾಮಿ ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂತಂದು ಹೇಳಿದಕ್ಕೆ ಎಷ್ಟು ಸುಮ್ಮನಾದ್ರ? ಅಷ್ಟಕ್ಕೆ ಸುಮ್ಮನಾಗಿಲ್ಲ ಯೇಸು. ಅಲ್ಲಿ ಏನ್ ಮಾಡ್ತಿದ್ದಾರೆ ನೋಡಿ, ಇನ್ನೊಂದು ವಿಷಯ ಏನ್ ಮಾಡ್ತಾರೆ? ಆಗ ಆತನ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದ ನಿಮಗೆ ಆಗಲಿ ಅಂದನು. ಆಗ ಅವರಿಗೆ ಕಣ್ಣು ಬಂದು, ಮತ್ತು ಯೇಸು ಅವರಿಗೆ ಇದು ಯಾರಿಗೂ ತಿಳಿಯಬಾರದು ನೋಡ್ರಿ. ಏನ್ರೆ? ಯಾರಿಗೂ? ಇಲ್ಲಿ ನಮ್ಮವರು ಈ ರಕ್ಕ ಬಗಿದ್ದು ನಮ್ಮ ರಕ್ಕ ಅದು ಬಾ ಅಂತ ಹೇಳಿ ಓದ್ಯಾ ಅಂತೇಳಿ ಸ್ವಸ್ಥತೆ ಮಾಡಿಬಿಟ್ಟು ವಿಡಿಯೋ ಮಾಡಿ ಎಷ್ಟು ಲೈಕ್ಸ್ ಬಂತು, ಎಷ್ಟು ವ್ಯೂಸ್ ಬಂತು, ಎಷ್ಟು ಕಮೆಂಟ್ ಬಂತು ಅಂತ ವಿಡಿಯೋ ಅಪ್ಲೋಡ್ ಮಾಡಿ ನೋಡ್ಬೋದು. ದೇವರು ಪ್ರತಿ ವಿಷಯನ ಆಗಬೇಕಾಗಿರೋ ಸಮಯದಲ್ಲಿ ಆಗಬೇಕು ಅಂದ್ರು, ಆಗಬಾರ್ದು ಅನ್ನೋ ಸಮಯದಲ್ಲಿ ಆಗಬಾರ್ದು. ಇಲ್ಲಿ ಚೆನ್ನಾಗಿ ಗಮನಿಸಿ. ಅವ್ರು ಹೇಳ್ತಾರೆ ನೋಡಿ, ಯಾರಿಗೂ ತಿಳಿಯಬಾರದೆಂದು ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು. ಖಂಡಿತವಾಗಿ ಹೇಳಿದ್ರು, ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಆದ್ರೆ ಅವ್ರೇನ್ ಮಾಡಿದ್ರು ನೋಡಿ, ಅವ್ರೇನ್ ಮಾಡಿದ್ರು? ಆದ್ರೆ ಅವರು ಹೊರಟು ಹೋಗಿ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದ್ರು. ಆದ್ರೆ ಅವ್ರೇನ್ ಮಾಡಲಿಲ್ಲ, ಸುಮ್ಮನಿಲ್ಲ. ನಮಗ್ ಬಂದಿದ್ದು ಬಿಡುಗಡೆ. ನಾವು ಇದರ ನಿಜವಾದ ದೇವರ ನಾಮದ ಮಹಿಮೆ. ನಾವು ನಮ್ಮನ್ನ ಈ ಪ್ರತ್ಯಕ್ಷಪಡಿಸ್ಕೊಳ್ಳೋದಕ್ಕೋ ತೋರಿಸ್ಕೊಳ್ಳೋದಕ್ಕೋ ನಾವು ಮಾಡೋದಲ್ಲ, ದೇವ್ರು ಮಾಡಿದ್. ಈಗ ಆ ಒಳ್ಳೇದು ಮಾಡಿದಂಥ ದೇವರಿಗೆ ಜನ ಏನು ಮಾಡಿದ್ರಲ್ಲಿ? ಶಿಲುಬೆಗೆ ಹಾಕಿದ್ರು. ಆತನನ್ನ ಯಾವ ರೀತಿ ಕೊಲ್ಲೋಣ ಅಂತೇಳಿ ಹೊಂಚು ಹಾಕಿದಂತೇಳಿ 4 ಸುವಾರ್ತೆಗಳು ನಾವು ನೋಡ್ತೀವಿ. ಹೊಂಚು ಹಾಕಿದ್ರಂತೆ. ಈಗ ದೇವರು ಬದುಕಿದ ಆ ಮಣ್ಣಿನ ಶರೀರದಲ್ಲಿ ಬದುಕಿದ ಕಾಲದಲ್ಲಿ ಕೆಟ್ಟತನಕ್ಕೆ ಸೋತು ಹೋಗ್ಲಿಲ್ಲ. ಇವರ ಮೇಲೆ ದೂರುಗಳಿತ್ತು, ಆಪಾದನೆ ಇತ್ತು. ಇವನು ಬೆಲ್ಜೆಬೂಲನು ಅಂದ್ರೆ ದೆವ್ವಗಳ ಒಡೆಯನು ಅಂತ ಅರ್ಥ. ಇವನು ದೆವ್ವ ಬಿಡಿಸೋದಕ್ಕೆ ಕಾರಣ ಇವನು. ಅವಾಗ ಹೇಳ್ತಾರೆ, ನಾನು ಯಜಮಾನಾದ್ರೆ ಅವ್ನು ನನ್ನ ಮಾತು ಕೇಳ್ತಾ ಇಲ್ವಾ? ನಾನು ಅವ್ನಿಗೆ ಯಜಮಾನ ಅಲ್ಲಪ್ಪ. ಯಾವ ರೀತಿ ಹೇಳ್ತಾರೆ ಅವರು? ನಿಮ್ಮ ಮಾತನ್ನ ಅವ್ರು ಕೇಳ್ತಾರೆ ನೋಡಿ, ಅದಕ್ಕೆ ಅವರು ಮಾತು ಕೇಳ್ತಾ ಇದೆ. ಅವ್ರು ಹೇಳಿದ್ರು ನಾನು ಅದಕ್ಕೆ ಅಧಿಕಾರ ನನಗೊಂದಿರೋನು, ದೆವ್ವಗಳನ್ನ ಬಿಡಿಸುವ ಅಧಿಕಾರ ಹೊಂದಿದ್ದೀನಿ ಅಂತ ಹೇಳ್ತಾರೆ. ದೇವರು ಪ್ರತಿಯೊಂದು ನಾವು ಮಾಡಿ ತೋರಿಸ್ತಾರೆ. ಅದೇ ರೀತಿಯಾಗಿ ನಾವು ಗಮನಿಸುವಾಗ ಇವಾಗ ಯೇಸುವಿನ ಬಗ್ಗೆ ಹೇಳಿದೆ ನಾನು. ಯೇಸು ಕೆಟ್ಟತನಕ್ಕೆ ಸೋತು ಹೋಗದೆ ಏನ್ ಮಾಡಿದ್ರು? ಒಳ್ಳೆತನದಿಂದ ಗೆದ್ರು. ಅವ್ರು ಹೆಂಗ್ ಗೆದ್ರು? ಶಿಲುಬೆವರೆಗೂ ತನ್ನನ್ನ ತಗ್ಗಿಸಿಕೊಂಡ್ರು.
ಈಗ ಇನ್ನೊಬ್ಬ ವ್ಯಕ್ತಿನ ನಾನು ತಿಳಿಸ್ತೀನಿ. 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯ. 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯವನ್ನು ಗಮನಿಸುವಾಗ, ಯಾಬೇಚನು ಯಾಬೇಚೆಂದು ಹೆಸರಿಟ್ಟನು. ಯಾಬೇಚನು ಇಸ್ರಾಯೇಲ್ ದೇವರಿಗೆ ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಇಲ್ಲಿ ಯಾಬೇಸ್ ಎಂಬ ವ್ಯಕ್ತಿ, ಯಾಬೇಸನ್ ಅಂದ್ರೆ ಕಣ್ಣೀರು ಎಂದು ಅರ್ಥ. ಏನಂತ ಅರ್ಥ? ವೇದನೆ ಅಥವಾ ಕಣ್ಣೀರು. ಇಲ್ಲಿ ಈ ಪದಗಳಲ್ಲಿ 1-2-3 ಟ್ರಾನ್ಸ್ಲೇಷನ್ ನಾನು ನಿಮ್ಗೆ ಹೇಳ್ತೀನಿ, ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ನಮ್ಮ ಟ್ರಾನ್ಸ್ಲೇಷನಲ್ಲಿ ಯಾವ ವೇದನೆಯು ಅಂತೇಳಿ ಬರೆಯಲ್ಪಟ್ಟಿದೆ. ಯಾವ ವೇದನೆಯು. ನೀವು KJV ಬೈಬಲ್ ಕನ್ನಡ ನೋಡಿದ್ರೆ ಯಾವ ಕೇಡಿನಿಂದಲೂ, ಏನಂತೆ? ಯಾವ ಕೇಡು ಬರಬಾರದು. ನೀವು ಇಂಗ್ಲಿಷ್ ಬೈಬಲ್ NIV ನಲ್ಲಿ ನೋಡಿದ್ರೆ ಪೇಯ್ನ್ ಅಂತಾನೆ ಬರ್ದಿದೆ. ಏನಂತೆ? ಪೇಯ್ನ್ ಅಂತಾನೆ ಬರ್ದಿದೆ, ನೋವು. ಅದೇ ರೀತಿಯಾಗಿ KJV ಇಂಗ್ಲಿಷ್ ಬೈಬಲ್ ನೋಡಿದ್ರೆ ಈವಿಲ್ ಅಂತ ಬರೆಯಲ್ಪಟ್ಟಿದೆ. ಏನಂತೆ? ಈವಿಲ್, ಕೇಡು. ನೀವು ತೆಲುಗು ಬೈಬಲ್ ನೋಡಿದ್ರೆ ಕೀಡು ರಾಕುಂಡ, ಏನಂತ ಹೇಳ್ತಾರೆ? ಕೀಡು ರಾಕುಂಡ ಅಂತೇಳಿ ತೆಲುಗು ಬೈಬಲ್. ಅದೇ ನೀವು ಹಿಂದಿ ಬೈಬಲ್ ನೋಡಿದ್ರೆ ಬುರಾಯಿ, ಏನಂತೆ? ಬುರಾಯಿ ಸೆ ಬಚಾ ಸಕ್ತಾ, ಕೆಟ್ಟದಿಂದ ನನ್ನನ್ನು ನೀನು ರಕ್ಷಿಸಬಾರದೆ. ಬುರಾಯಿ ಸೇ ರಕ್ಷಕ ಅಂತೇಳಿ. ಅಂದ್ರೆ ಈ ಎಲ್ಲ ಭಾಷೆಯಲ್ಲೂ ಒಂದೊಂದು ಪದಗಳನ್ನ ಬಳಕೆ ಮಾಡಿದ್ದಾರೆ. ಆದರೆ ಕೇಡು ಅನ್ನೋದು ಮುಖ್ಯವಾಗಿ, ಅಂದರೆ ಕೆಟ್ಟತನದಲ್ಲಿ ಕಾಣಿಸುತ್ತೆ. ಆ ಕೆಟ್ಟತನವನ್ನ ಅವನು ಸೋತು ಹೋಗದೆ ಏನ್ ಮಾಡ್ತಾನೆ? ದೇವರ ಹತ್ರ ಮೊರೆ ಇಡ್ತಾನೆ, ದೇವರೇ ನಂಗೆ ಒಳ್ಳೇದು ಆಗಬೇಕು. ನೀವು ತಮಿಳ್ನಲ್ಲಿ ನೋಡಿದ್ರು ಕೂಡ ಅಷ್ಟೇ ತೀಂಗು ಅಂತೇಳಿ ಬರೆಯಲ್ಪಟ್ಟಿದೆ. ಎನ್ನೆ ತೀಂಗುಕ್ಕೆ ವಿಲಕ್ಕಿ ಅಂತೇಳಿ ತಮಿಳ್ನಲ್ಲಿ, ಕೀಡು ರಾಕುಂಡ ತೆಲುಗಿನಲ್ಲಿ, ಬುರಾಯಿಸೆ ಬಚಾಸಕ್ತ, ಪ್ರತಿಯರಲ್ಲೂ ಕೇಡಿಂದ ತಪ್ಪಿಸು ಅಂತೇಳಿ. ಕೆಲವು ಟ್ರಾನ್ಸ್ಲೇಷನ್ ಪೇಯ್ನ್, ವೇದನೆ ಅಂತ ಬರೆಯಲ್ಪಟ್ಟಿದೆ. ಎಲ್ಲವೂ ಕೆಟ್ಟದನ್ನು ತಿಳಿಯಪಡಿಸ್ತಾರೆ. ಅಲ್ಲಿಗೆ ಕೆಟ್ಟದ್ದು ನನಗೆ ಬರಬಾರದು ಅಂತೇಳಿ ಅವನು ಮೊರೆ ಇಟ್ಟಿದ ತಕ್ಷಣ ಅವನ ನಂಬಿಕೆಯ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿರುತ್ತೆ. ಹಲ್ಲೆಲೂಯಾ. ಇವತ್ತು ನಿನಗೆ ಅದನ್ನು ತಿಳಿಯಪಡಿಸ್ತಾರೆ. ಅಲ್ಲಿ ಯೇಸು ಒಳ್ಳೆಯದನ್ನ ಮಾಡಿ ಏನು ಮಾಡಿದ್ರು? ಕೆಟ್ಟತನವನ್ನ ಸೋಲಿಸಿದ್ರು. ಇವತ್ತು ನೀನು ಕೂಡ ನಿನಗೆ ಕೆಟ್ಟತನ ಬರಬಾರದು ಅಂತ ಹೇಳಿ ಅದನ್ನ ಒಳ್ಳೆತನದಿಂದ, ಅಂದ್ರೆ ನಂಬಿಕೆಯ ಒಳ್ಳೆಯತನ ಪ್ರಾರ್ಥನೆಯಿಂದ ಅದನ್ನ ಸೋಲಿಸಬೇಕು. ಹಲ್ಲೆಲೂಯಾ. ಈಗ ಇನ್ನೊಂದು ಮಾತಿದೆ. ನಾವು ಹೊಸ ಒಡಂಬಡಿಕೆ ಕಾಲಕ್ಕೆ ನಾವು ಬರುವಾಗ ಅದ್ಭುತವಾಗಿ ಪೌಲನು ತೀಮೋಥೆಯನ್ನು ಬರೆಯುವಾಗ ಒಂದು ಮಾತನ್ನು ಹೇಳ್ತಾನೆ. 2 ತೀಮೋಥೆಯನಿಗೆ ಬರೆದ ಪತ್ರಿಕೆ, ಪೌಲನು ತೀಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ ಒಂದು ಮಾತನ್ನು ನಾನು ಓದ್ತೀನಿ, ಗಮನ ಇಟ್ಕೊಳ್ಳಿ. ಮೊದಲನೇದ 5ನೇ ವಾಕ್ಯವನ್ನು ಓದ್ತೀನಿ, ಕೇಳಿ. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನ ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು ಅಂತೇಳಿ ಹೇಳ್ತಾನೆ. ಅಪೊಸ್ತಲನಾದ ಪೌಲನು ತೀಮೋಥೆಯನು ಬರುವಾಗ ಈ ಮಾತನ್ನ ಹೇಳ್ತಾನೆ. ಏನಂತ ಹೇಳ್ತಾನೆ? ಅವನು ಹೇಳಿದ ಮಾತು ಫಸ್ಟ್ ಎಲ್ಲ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಅಂದ್ರೆ ಸರಿಯಾದ ಮೈಂಡ್ ಇರಬೇಕು. ಯಾವ್ದಿರಬೇಕು? ಸರಿಯಾದ ಮೈಂಡ್. ಇವತ್ತು ಎಲ್ಲರಿಗೂ ಗೊತ್ತು, ನಮ್ಮ ಸರ್ಕಾರ ಒಂದು ಇದು ಮಾಡ್ತಿದೆ. ಏನು? SIR. ಏನು ಮಾಡ್ತಾ ಇದೆ? SIR. ಈ SIR ಅಂದ್ರೆ ಎಷ್ಟು ಜನ ಗೊತ್ತು? ಪೂರ್ತಿ SIR ಅಂದ ತಕ್ಷಣ ಎಲ್ಲರಿಗೂ ಸರ್ ಅನ್ನೋದು ಮಾತ್ರ ಗೊತ್ತು. SIR ಅಂತ ಹೇಳಬೇಕು, ಸರ್ ಅನ್ನೋದು ಬೇರೆ. ಇದು SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ತೀವ್ರ ಪರಿಷ್ಕರಣೆ. ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ನಾವೆಲ್ಲ ಈ ರಾಜ್ಯದ ನಾಗರಿಕರೇ ಅನ್ನೋದನ್ನ ರುಜುಪಡಿಸಿಕೊಳ್ಳೋದಕ್ಕೆ ಇವತ್ತಿನ ದಿವಸದಲ್ಲಿ ಅದನ್ನ ಹೇಳಲ್ಪಟ್ಟಿದೆ. ಆಯ್ತಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ರಿವಿಷನ್ ಅಂದ್ರೆ ಒಂದು
ಪ್ರತಿ ವಿಷಯದಲ್ಲೂ ಏನಾಗಿರಬೇಕು, ನಮ್ಮನ್ನ ಅಲ್ಲಿ ರುಜುಪಡಿಸ್ಬೇಕು, ನಾವು ಯಾರಾಗಿದ್ದೀವಿ. ಅವಾಗ ದೇವರ ಮಾತು ಏನಂತ ನಮಗೆ ತಿಳಿಸ್ಬಿಡ್ತಾ ಇದೆ, ನೀನಿವತ್ತು ಈ ವಿಶೇಷವಾದ ಒಂದು ತೀವ್ರ ಪರಿಷ್ಕರಣೆಯಲ್ಲಿ ಆ ಕೆಟ್ಟತನವನ್ನು ಸೋಲಿಸಿ ನೀನು ಒಳ್ಳೆತನನ ಗೆಲ್ಲಬೇಕು. ಆ ಒಳ್ಳೆತನ ನೀನು ಗೆಲ್ಲಬೇಕು ಅಂದರೆ ಕೆಟ್ಟತನ ಬಂದಾಗ ಇವರಿಗಿದ್ದಂಥ ನಂಬಿಕೆ, ಇವಾಗ ಇವನೇನು ಮಾಡ್ತಾನೆ, ಸ್ವಸ್ಥಚಿತ್ತನಾಗಿರಬೇಕು, ಅವನ ಶ್ರಮೆಯನ್ನು ತಾಳ್ಕೊಳ್ಬೇಕು. ಆ ಕೆಟ್ಟತನಿಗೆ ಅವನು ಸೋತು ಹೋಗಿ ಏನು ಮಾಡಬೇಕು, ಅವನ ಶ್ರಮೆಯನ್ನು ತಾಳ್ಕೊಳ್ಬೇಕು. ಸೌವಾರ್ತಿಗನ ಕೆಲಸ ಅಂದರೆ ಸುವಾರ್ತೆ. ದೇವರು ನಮಗೋಸ್ಕರ ಹುಟ್ಟಿದರು, ನಮಗೋಸ್ಕರ ಸತ್ತರು, ನಮಗೋಸ್ಕರ ಜೀವಂತವಾಗಿದ್ದರು, ನಾಳೆ ನ್ಯಾಯಾಧಿಪತಿಯಾಗಿ ಬರ್ತಾರೆ, ನಮಗೋಸ್ಕರ ಬಲಿಯಾದರು ಎಂಬುದನ್ನು ನಾವು ಹೇಳ್ಕೊಳ್ಬೇಕು. ಅದನ್ನು ದೇವರು ತಿಳಿಸ್ತಾರೆ. ಇವಾಗ ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ, ಯಾವುದು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ. ಲೋಪ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಮಿಸ್ಟೇಕು ಇರುತ್ತೆ. ಆ ಮಿಸ್ಟೇಕ್ ಆಗ್ದಿರಾಗ ನಾವೇನು ಮಾಡ್ಕೋಬೇಕು, ಮಾಡ್ಕೊಳ್ಬೇಕು. ಅವಾಗ ಅದನ್ನು ಮಾಡಿ ಅಂತೇಳಿ ಅವ್ರು ಹೇಳ್ತಾರೆ. ಇನ್ನೂ ಹೇಳ್ತಾರೆ 7ನೇ ವಾಕ್ಯದಲ್ಲಿ ಪೌಲನು ಹೇಳ್ಕೊತಾನೆ ತಿಮೋಥೆಯನ ಹತ್ರ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ. ಯಾವುದನ್ನು ಕಾಪಾಡಿಕೊಂಡಿದ್ದಾನೆ? ಇವತ್ತು ನಾವೆಲ್ಲ ಯಾವುದನ್ನೆಲ್ಲ ಕಾಪಾಡ್ಕೊಳ್ತಾ ಇದ್ದೀವಿ. ಬೀರೂನಲ್ಲಿ ನಾವು ತುಂಬ ಕಾಪಾಡಿಕೊಳ್ತಾ ಇರೋ ವಸ್ತುಗಳಿದೆ ಅಲ್ವಾ? ಗಾಡಿನ ಕಾಪಾಡ್ಕೊಳ್ತೀವಿ, ಮನೇನ ಕಾಪಾಡ್ಕೊಳ್ತೀವಿ, ನಮ್ಮ ಕುಟುಂಬನ ಕಾಪಾಡ್ಕೊಳ್ತೀವಿ, ಇವೆಲ್ಲವನ್ನ ಕಾಪಾಡ್ಕೊಳ್ತೀವಿ. ಕಾಪಾಡಿಕೊಳ್ಳಬೇಕಾಗಿರೋ ಮುಖ್ಯವಾದದ್ದು ನಂಬಿಕೆ. ಅದನ್ನು ಕಾಪಾಡ್ಕೊಳ್ತೀವಿ, ಅದರಲ್ಲಿ ಕಳೆದುಕೊಳ್ಳಿ. ನಮ್ಮ ನಂಬಿಕೆ ಅದನ್ನು ಕಾಪಾಡ್ಕೊಳ್ಬೇಕು. ಅದಕ್ಕೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಮೇಲ್ಗಡೆ ಗಮನಿಸಿ ನೋಡಿ, ಪೌಲನು ತನ್ನ ವಿಷಯ ಏನಂತ ಹೇಳ್ತಾನೆ, ತನಗೆ ಮರಣಕಾಲ ಸಮೀಪವಾದದ್ದರಿಂದ, ಅವನಿಗೇನಂತೆ, ಮರಣದ ಕಾಲ ಬಂತು. ಅದಕ್ಕೆ ಹೇಳಿದ ನಾನು ಆತ್ಮೀಕ ಶರೀರ ಪ್ರಯಾಣ ನನಗೆ ಆರಂಭ ಆಗುತ್ತೆ. ಯಾವ ಪ್ರಯಾಣ? ಆತ್ಮಿಕ ಶರೀರದ ಪ್ರಯಾಣ. ಅದಕ್ಕೆ ಪೌಲನ್ ಏನ್ ಮಾಡ್ತಾನೆ, ನನ್ನನ್ನ ಯಾವ ರೀತಿ ನಾನು ಇದ್ದೆ ಅಂತೇಳಿ ತಿಮೋಥೆಯನಿಗೆ ಹೇಳ್ಕೊಡ್ತಾನೆ. ಏನಂತೆ, ಶ್ರೇಷ್ಠ ಹೋರಾಟ ಮಾಡಿದ್ದೀನಪ್ಪ, ನಾನು ಸ್ಪೆಷಲ್ ಆಗಿ ನಾನು ಮಾಡಿದ್ದೀನಿ, ನನ್ನ ಓಟವನ್ನ ಕಡೆಗಾಣಿಸಿದ್ದೀನಿ, ನಾನು ಮುಗಿಸಿದ್ದೀನಿ. ಈ ಮಾತನ್ನ ಕೆಲವರು ತುಂಬಾ ಸತ್ಯದ ಮನೆಯಲ್ಲಿ ಹೇಳೋದು. ಅವನು ಕುಡುಕನಾಗಿರ್ತಾನೆ, ಶ್ರೇಷ್ಠ ಹೋರಾಟ ಹೋರಾಡಿದಾನೆ ಅಂತೇಳಿ ವಾಕ್ಯ ಓದ್ಬಿಡ್ತಾರೆ. ಕುಡುಕನು ಶ್ರೇಷ್ಠ ಹೋರಾಟ ಮಾಡೋದ್ನ ಇಲ್ಲ, ದೇವರಿಗಾಗಿ ಶ್ರೇಷ್ಠ ಹೋರಾಟ ಮಾಡುವವರಾಗಿರ್ಬೇಕು. ನಾವು ದೇವರ ನಾಮವನ್ನು ಮಹಿಪಡಿಸೋದಕ್ಕಾಗಿ ಶ್ರೇಷ್ಠ ಹೋರಾಟ ಮಾಡಬೇಕು. ಅದಕ್ಕೆ ಅವನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಇವತ್ತು ಅನೇಕರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ, ನಾನು ಒಂದು ಹೇಳ್ತೀನಿ ತಿಳ್ಕೊಳ್ಳಿ. ಇವತ್ತು ಕ್ರೈಸ್ತರ ಒಳಗಡೆ ಒಂದು ಉದ್ಭವಿಸುವಂಥ ಪ್ರಶ್ನೆ, ಅದನ್ನ ನಾವು ನೋಡುವಾಗ, ಯಾಕ್ರಿ ನಿಮ್ಮ ಯೇಸುಗೆ ಅವ್ರು ಪಾಪ ಮಾಡ್ತಾರೆ ಅಂತ ಗೊತ್ತಿರಲಿಲ್ವಾ? ತಡಿಬಾರ್ದು. ಏನಂತ ಹೇಳ್ತಾರೆ, ಅವ್ರು ಪಾಪ ಮಾಡ್ತಾರೆ ಗೊತ್ತಿಲ್ವಾ? ಆದಮ ಅವಳು ಪಾಪ ಮಾಡ್ತಾರೆ ಅಂತ ಗೊತ್ತಿಲ್ವಾ? ತಡಿಬಾರ್ದಾಗಿತ್ತ. ಅದಕ್ಕೆ ಅನೇಕ ಸರಿ ನಾವು ವಾಕ್ಯಗಳನ್ನ ನೋಡಿದ್ದೀವಿ. ಏನಂತ, ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ, ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ, ಸ್ವೇಚ್ಛೆ ಕೊಟ್ಟಿದ್ದಾರೆ, ಸ್ವಸ್ಥಚಿತ್ತರಾಗಿರಬೇಕು, ನಾವು ಒಳ್ಳೆಯದನ್ನು ಕೆಟ್ಟದನ್ನು ಆರಿಸಿಕೊಂಡವರಾಗಿರಬೇಕು, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಮುಂದೆ ಜೀವನೂ ಇದೆ, ಮರಣನೂ ಇದೆ. ನಾವು ಆರಿಸ್ಕೊಳ್ಳೋ ಅಂದರೆ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ದೇವರು, ಆರಿಸ್ಕೊಳ್ಳೋದು. ಇದನ್ನು ಹೇಳಿದ್ರು ನಂಬಲ್ಲ. ಅಂಥವ್ರಿಗೋಸ್ಕರ ಇವತ್ತು ಒಂದು ಮಾತು ನಾನು ಹೇಳ್ತೀನಿ. ಯಾರು ಈ ಥರ ಪ್ರಶ್ನೆ ಕೇಳಿದ್ರೆ ಈ ಮಾತು ನೀವು ಹೇಳಿ. ಏನು ಹೇಳ್ಬೇಕಂತ, ಏನ್ರಿ, ಒಬ್ಬ ಡಾಕ್ಟರ್ ಆಗಬೇಕು ಅಂದರೆ ಅವನು ಎಷ್ಟು ವರ್ಷ ಏನು ಮಾಡಬೇಕು? ಸಿದ್ಧಾಗಬೇಕಲ್ವಾ? ಏಕದಮ್ ಅವ್ನು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನೀವು ಆಪರೇಷನ್ ಮಾಡಕ್ಕೆ ಬಿಟ್ರೆ ಏನಾಗುತ್ತೆ? ಸತ್ತೋಗ್ತಾನೆ ಮನುಷ್ಯ. ಅವನೇನಾಗಬೇಕು? ಅದಕ್ಕೆ ಟ್ರೈನಿಂಗ್ ಮಾಡಬೇಕು. ಹಾಗೇನೆ ಇಲ್ಲಿ ಲಾಯರ್ ಆಗಬೇಕು ಅಂದರು, ಡಾಕ್ಟರ್ ಆಗಬೇಕು ಅಂದರು, ಒಬ್ಬ ಅಧಿಕಾರಿ ಆಗಬೇಕು ಅಂದರು, ಒಂದು ಯಾವುದೇ ಒಂದು ಕೆಲಸಕ್ಕೆ ನಾವು ಹೋಗಬೇಕು ಅಂದರೆ ಅದಕ್ಕೆ ವಿದ್ಯೆ ಪ್ರಾಮುಖ್ಯತೆ ಇದೆ. ಏಕದಮ್ ಕೊಟ್ಟರೆ ಅವನೇನು ಮಾಡ್ತಾನೆ? ಅದರಲ್ಲೂ ಉಳಿಯಲ್ಲ. ಹಾಗೆ ದೇವರು ನಿತ್ಯ ಜೀವ ಹೋಗೋದಕ್ಕೆ ನಮ್ಮ ಮುಂದೆ ಅದನ್ನ ಇಟ್ಟರು. ನೀನು ಇದನ್ನ ಆರಿಸ್ಕೊಂಡು ನಿತ್ಯ ಜೀವಕ್ಕೆ ಬರಬೇಕು. ಆವಾಗಲೇ ನಿನಗೆ ನಿತ್ಯ ಜೀವದ ಬೆಲೆ ಗೊತ್ತಾಗೋದು. ಹಲ್ಲೆಲೂಯಾ. ಇವತ್ತು ಮನುಷ್ಯನಿಗೆ ಇಂಥ ಉತ್ತರ ನಾವು ಕೊಡಬೇಕು. ಇವತ್ತು ನಾವು ತಿಳ್ಕೊಳ್ಬೇಕು. ನಾವು ಈಗ ತಿಮೋಥೆಯನು ಹೇಳ್ತಿದ್ದಾನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕಂತ ತಿಮೋಥೆಯನು ಪೌಲನು ಹೇಳ್ಕೊಡ್ತಾನೆ. ಯೇಸುವಿನಲ್ಲಿ ಒಳ್ಳೆತನವಿತ್ತು, ಕೆಟ್ಟತನವನ್ನು ಸೋಲಿಸಿದ್ರು. ಹಾಗೆಯೇ ಯಾಬೇಸನ್ನು ಕೂಡ ಏನು ಮಾಡ್ತಾನೆ, ಕೇಡು ಬರದಂತೆ ನನ್ನನ್ನು ಒಳ್ಳೆತನದಿಂದ ನಾನು ಏನು ಮಾಡಬೇಕು, ಅದನ್ನು ಸೋಲಿಸಬೇಕು. ಪೌಲನು ಹೇಳ್ತಾನೆ, ಶ್ರೇಷ್ಠ ಹೋರಾಟ ನಾನು ಹೋರಾಡಿದ್ದೀನಿ ತಿಮೋಥೆಯನೇ, ಕೇಡನ್ನೆಲ್ಲ ಒಳ್ಳೆತನದಿಂದ ಸೋಲಿಸು ಅಂತೇಳಿ ಅವನಿಗೆ. ಇನ್ನೊಂದು ಮೇಲ್ಗಡೆ ನೀವು ಗಮನಿಸಬೇಕು, ಒಂದು ಅದ್ಭುತವಾದ ಹಿಂದಿನ ಅಧ್ಯಾಯ, ಅದೇ 4ಕ್ಕೆ ಬನ್ನಿ. 1 ತಿಮೋಥೆಯು
ಒಂದು ತಿಮೋಥೆಯನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಲ್ಲಿ ತಿಮೋಥೆಯನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಮಾತನ್ನ ದೇವರು ಅವನಿಗೆ ತಿಳಿಸ್ತಾರೆ. ಯಾವ ರೀತಿಯಾಗಿ ತಿಳಿಸ್ತಾರೆ ಅಂತ ಹೇಳಿ ನೋಡುವಾಗ 5ನೇ ವಾಕ್ಯದಲ್ಲಿ ಗಮನಿಸ್ತೀವಿ. ಅದ್ಭುತವಾದ ಮಾತನ್ನ ದೇವರು ನಮಗೆ ತಿಳಿಸ್ತಾರೆ. 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದ ಓದ್ತೀನಿ, ಗಮನ ಕೇಳಿ. ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆಯ ಮತ್ತು ಸಂಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ. ಏನಂತೆ? ಅಭ್ಯಾಸ. ಇವತ್ತು ನಾವು ಅಭ್ಯಾಸ ಮಾಡಬೇಕು. ನಮ್ಗೆ ಅಭ್ಯಾಸ ಮಾಡೋದಕ್ಕೆ ಬೇರೆ ಏನೇನೋ ಇದೆ, ಆದ್ರೆ ಇವತ್ತು ನಾವು ಕ್ರಿಸ್ತ ನಂಬಿಕೆಯ ಅಭ್ಯಾಸ ಹೊಂದೋದಿಲ್ಲ. ಕ್ರಿಸ್ತ ನಂಬಿಕೆಯ ಮತ್ತು ಸಂಬೋಧನೆಯ ವಾಕ್ಯಗಳ ಅಭ್ಯಾಸ ಹೊಂದಬೇಕು. ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರು ಅಂತ ಹೇಳ್ತಾರೆ. ಏನದೆ? ಕ್ರಿಸ್ತ ಯೇಸುವಿನಲ್ಲಿ ಒಳ್ಳೆ ಸೇವಕನಾಗಿರು. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ, ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊಳ್ಳು. ಸಾಧನೆ ಅನ್ನೋ ಪದ ಚೆನ್ನಾಗಿ ಗಮನಿಸ್ಕೊಳ್ಳಿ. ಯಾರಿಗನ್ನ ಹೇಳ್ತೀವಿ ಅವರು ಸಾಧಕರು ಅಂತ ಹೇಳ್ತೀವಿ, ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಾಧಕರು ಸಾಧನೆ ಮಾಡಿದ್ದಾರೆ. ಒಂದು ವಿಷಯನ ಕಂಡುಹಿಡಿದಿದ್ರೆ ಅದನ್ನ ಸಾಧನೆ ಅಂತೀವಿ. ಒಬ್ರು ಓಟದ ಸ್ಪರ್ಧೆಯಲ್ಲಿ ಅವನು ಸಾಧನೆ ಮಾಡಿದ್ದಾನೆ ಅಂತ ಹೇಳ್ತೀವಿ. ಅಂದ್ರೆ ಅವನು ಎಷ್ಟು ಅಭ್ಯಾಸ ಮಾಡಿದ್ರೆ ಆ ಸಾಧನೆ ಮಾಡಕ್ ಸಾಧ್ಯ. ಅಭ್ಯಾಸ ಇಲ್ದಿರ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಅಭ್ಯಾಸ ಮಾಡಿದ್ರೆ, ಯಾವ್ದ್ರಲ್ಲಿ? ಕ್ರಿಸ್ತ ನಂಬಿಕೆಯಲ್ಲಿ ಅಭ್ಯಾಸ ಮಾಡಿದ್ರೆ ಸಾಧನೆ ಕಾಪಾಡ್ಕೊಳ್ತೀವಿ. ಅದನ್ನೇ ದೇವರು ಹೇಳ್ಕೊಡ್ತೀವಿ. ಇವತ್ತು ನಾವು ಅದನ್ನ ಕಾಪಾಡಿಕೊಳ್ಬೇಕು. ಕಾಪಾಡಿಕೊಳ್ಳೋದನ್ನ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ 9ನೇ ವಾಕ್ಯದಲ್ಲಿ, ಸಾಧನೆ ಮಾಡಿಕೋ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ದೇಹ ಸಾಧನೆ ಏನು? ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಜಿಮ್ಗೆ ಹೋಗೋದು, ವ್ಯಾಯಾಮ ಮಾಡೋದು. ಇದು ನಮಗೆ ಈ ವ್ಯಾಯಾಮ ಅನ್ನೋದು ಬಹಳ ಮುಖ್ಯ ಶರೀರಕ್ಕೆ. ಅದಕ್ಕೆ ದೇವರು ಫಸ್ಟ್ ನಮ್ಗೆ ಹೇಳುವಾಗ ಇದನ್ನ ಯಾವುದನ್ನು ನೆನ್ಪಿಟ್ಕೊಳ್ಳಿ, ನಿನ್ನಂತೆಯೇ ಮೊದಲು ನಿನ್ನ ಆರೋಗ್ಯವನ್ನ ನೀನು ನೋಡ್ಕೋಬೇಕು. ನಿನ್ನಲ್ಲಿ ಯಾವುದೇ ವಿಧವಾದ ಬೇರೆ ಅಭ್ಯಾಸಗಳನ್ನ ಇಟ್ಕೊಂಡು, ಬೇರೆ ಚಟಗಳನ್ನ ಇಟ್ಕೊಂಡು ನೀನು ದೇಹನ ಹಾಳು ಮಾಡ್ಕೊಂಡಿದ್ದು ಹೇಗೆ ಇನ್ನೊಬ್ಬರು ಪ್ರೀತಿ ಮಾಡ್ತೀಯ? ದೇವರು ಅದನ್ನ ಹೇಳ್ಕೊಳ್ತಾರೆ. ನೀನು ಆಹಾರ ವಿಷಯದಲ್ಲಿ, ನೀನು ಎಲ್ಲ ವಿಷಯಗಳಲ್ಲಿ, ಅದಕ್ಕೆ ಹೇಳಿದ್ದು ನೀನು ಸಕಲ ವಿಷಯದಲ್ಲಿ ಸ್ವಸ್ಥಚಿತ್ತನಾಗಿರು ಅಂತೇಳಿ 2ನೇ ಅಧ್ಯಾಯದಲ್ಲಿ 2ನೇ ತಿಮೋಥೆಯಲ್ಲಿ ಯಾರಿಗೆ ಹೇಳಿದ್ದು? ತಿಮೋಥೆನಿಗೆ ಹೇಳ್ತಾನೆ ಪೌಲನು. ಈಗ 1ನೇ ಪತ್ರಿಕೆಯಲ್ಲಿ ಈ ಮಾತನ್ನು ಹೇಳ್ತಿದ್ದಾನೆ, ಸಾಧನೆ ಮಾಡು, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ. ಭಕ್ತಿ ಆದರೂ ನೋಡಿ, ಇದು ಭಕ್ತಿ ಆದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಹಲ್ಲೆಲೂಯಾ. ಜಿಮ್ ಮಾಡಿದ್ರೆ ಶರೀರಕ್ಕೆ, ಆದರೆ ಆತ್ಮಿಕವಾದದ್ದು. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು, ಎಲ್ಲ ವಿಷಯಗಳಲ್ಲಿ ಅವರು ಸಕಲ ವಿಷಯದಲ್ಲಿ ದೇವರಿಗೆ ಹತ್ತಿರವಾಗಿ ಹೋಗಬೇಕು. ನೆಕ್ಸ್ಟ್ ಹೇಳ್ತಾರೆ, ಈ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದ ಇದು ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ಅಂತ ಹೇಳಿ, ಒಬ್ಬರಿಗೆ ಹೇಳಿಲ್ಲ, ಕ್ರೈಸ್ತರಿಗೆ ಅಂತ ಹೇಳಿಲ್ಲ, ಎಲ್ಲಾ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ. 2ನೇ ಸ್ಟೆಪ್. ಇವ್ರನ್ನ ಯಾರು? ಕ್ರೈಸ್ತರಿಗೆ ಹೇಳ್ತಾರೆ. ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಹಲ್ಲೆಲೂಯಾ. ಇದನ್ನ ಮಾಡಬೇಕು. ಸಂಬಂಧ ಎಂದಾಗ ಅಲ್ಲಿ ನೋಡಿ ಯಾವ ರೀತಿಯಾದ ಸಂಬಂಧ ಇತ್ತು ಯೇಸುವಿಗೆ ತಂದೆಯಾದ ದೇವರೊಂದಿಗೆ. ಅವ್ರು ಹೇಳ್ತಾರೆ, ಭೂಮಿ ಮೇಲೆ ಇದ್ದಾಗ ನಾನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದೆ, ನಾನು ತಂದೆಯ ಕೆಲಸವನ್ನು ಮಾಡೋದಕ್ಕೆ ಬಂದೆ. ನಿನ್ನ ಸಂಬಂಧಿಕರು ಬಂದಿದ್ದಾರೆ ಅಂತ ಹೇಳ್ತಾರೆ ಯೇಸುಗೆ. ಯಾರು ನನ್ನ ಸಂಬಂಧಿಕರು? ತಂದೆಯ ಚಿತ್ತವನ್ನು ನೆರವೇರಿಸುವವರೇ ನನ್ನ ಸಂಬಂಧಿಕರು ಅಂತ ಹೇಳ್ತಾರೆ. ನನ್ನ ಅಣ್ಣ ತಮ್ಮಂದಿರು ಯಾರು? ತಂದೆಯ ಚಿತ್ತವನ್ನು. ಅಂದ್ರೆ ತಂದೆಯೊಂದಿಗೆ ಯೇಸುಗಿದ್ದಂಥ ಸಂಬಂಧ, ಆ ಒಳ್ಳೆತನ ಕೆಟ್ಟತನವನ್ನು ಸೋಲಿಸ್ತದೆ. ಹಲ್ಲೆಲೂಯಾ. ಎಲ್ಲಿ? ಶಿಲುಬೆ ಮೇಲೆ. ಕೆಟ್ಟತನ ಅವ್ರು ಹೆಂಗ್ ಸೋಲಿಸಿದ್ರು? ಶಿಲುಬೆ ಮೇಲೆ. ಇವತ್ತು ನೀನು ನಾನು ಆ ಕೆಟ್ಟನ್ನು ಸೋಲಿಸುವುದಕ್ಕೆ ಈಗ ಪ್ರಯಾಣ, ಆತ್ಮಿಕ ಪ್ರಯಾಣ, ನಿತ್ಯ ಜೀವ ಹೋದ್ರೆ ನಾವು ಸೋಲಿಸ್ತೇವೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಯಾಬೇಸನ್ನು ಏನ್ ಮಾಡ್ತಾನೆ? ಅಪ್ಪ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸು, ನನಗೆ ಕೇಡು ಬರದಂತೆ, ವೇದನೆ ಬರಬಾರದಂತೆ, ನಾನು ರಕ್ಷಿಸಬಾರದು ಅಂತ ಪ್ರಾರ್ಥನೆ ಮಾಡ್ತಾನೆ. ಯಾಬೇಸನ್ನು ಇವನಿಗೆ ಹೇಳ್ಕೊಡ್ತಾನೆ, ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೀನಪ್ಪ, ನೀನು ಅದೇ ರೀತಿ ಮಾಡೋದು. ತಿಮೋಥೆಯನ್ನು ಹೇಳ್ಕೊಡ್ತಾನೆ. ಅಂದ್ರೆ ಇವರೆಲ್ಲರ ಮಧ್ಯದಲ್ಲಿ ಇದ್ದಿದ್ದು ಆ ಒಂದು ಮಾದರಿ. ಯೇಸುವಿನಲ್ಲಿ ಒಂದು ಮಾದರಿ ಇತ್ತು, ನಮಗೆ ತೋರಿಸ್ಕೊಟ್ಟು. ಯಾಬೇಸನಲ್ಲಿ ಒಂದು ಮಾದರಿ ಇತ್ತು, ನಮಗೆ ತೋರಿಸ್ಕೊಟ್ಟು. ಪೌಲನ ಹತ್ರ ಒಂದು ಮಾದರಿ, ತಿಮೋಥೆಯನ ಹತ್ರ ಒಂದು ಮಾದರಿ, ಇದನ್ನು ನಮಗೆ ತೋರಿಸ್. ಅಂದ್ರೆ ಮನುಷ್ಯ, ದೇವರಿಗೂ ಮನುಷ್ಯನು ಮೊದಲಿಂಗನು ಮೊದಲೇ ಗತಿ. ದೇವರು ಮೊದಲಿಂಗನಾದ್ರೆ ಸಭೆ ಮೊದಲೇ ಗತಿ.
ದೇವರು ಮೊದಲಿಂಗನಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೊದಲಿಗಿತ್ತಿ ಆಗಬೇಕು. ಆ ಸಂಬಂಧ ದೇವರು ಅದಕ್ಕೆ ಗಂಡು ಹೆಣ್ಣಿಗೆ ಹೋಲಿಕೆ ಮಾಡಿದ್ರು. ಎಲ್ಲಿ ಹೋಲಿಕೆ ಮಾಡಿದ್ರು? ಗಂಡು ಹೆಣ್ಣಿಗೆ ಹೋಲಿಕೆ ಮಾಡಿದ್ರು. ಈ ಗಂಡು ಹೆಣ್ಣಿಗೆ ಯಾವ ರೀತಿ ಗಂಡ ಹೆಂಡತಿ ಸಂಬಂಧ ಇರಬೇಕು ಅಂತ ಹೇಳಿ. ಆದ್ರೆ ದೇವರು ಅಂತ ಬಂದಾಗ ಅಲ್ಲಿ ಗಂಡು ಹೆಣ್ಣು ಭೇದ ಇರಲ್ಲ, ನಿನಗೂ ದೇವರಿಗೂ ಸಂಬಂಧ. ಅಲ್ಲೆಲ್ಲೂಯ್ಯ. ಆ ಸಂಬಂಧ ಬಂದ್ಬಿಟ್ರೆ ಅದ್ಭುತವಾಗಿ ನಾವು ಜಯ ಗಳಿಸ್ಬೋದು. ಈ ಆ ಸಂಬಂಧ ಬರಬೇಕು ಅಂದರೆ ಭೂಮಿ ಮೇಲೆ ಈ ಸಂಬಂಧಗಳನ್ನು ನಡೆಸುವ ವಿಧ ಇದೆ ನೋಡಿ, ಅದು ಬಹಳ ಮುಖ್ಯ. ಈ ಸಂಬಂಧ ಆರಂಭ ಅಭ್ಯಾಸ ಎಲ್ಲಿ, ಸಾಧನೆ ಎಲ್ಲಿ ಅಂತ ಹೇಳಿದ್ರೆ ಶರೀರದಲ್ಲಿ ಲೋಕದಲ್ಲಿರುವಾಗಲೇ. ಅದನ್ನೇ ಹೇಳಿದ್ದು ದೇವರಿಗೆ ವಾಕ್ಯದಲ್ಲಿ ಹೇಳ್ತಾನಲ್ಲ, ಹೇಗೆ ದೇವ ಭಕ್ತಿ ವಿಷಯದಲ್ಲಿ ಸಾಧನೆ ಮಾಡಿಕೋ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿ ಆದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದ ಒಂದು ಹೇಳಿಕೆ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅಂತೇಳಿ ಒಂದು ಐಕ್ಯತೆಯನ್ನು, ಸಂಬಂಧವನ್ನು ದೇವರು ಏರ್ಪಡಿಸಿದ್ದಾರೆ. ಇವರಿಬ್ಬರಲ್ಲಿ ಮೊದಲನೇದಾಗಿ ಏನು ಬರಬೇಕು? ಈಗ ಯಾಬೇಸನು ದೇವರೊಂದಿಗೆ ಚೆನ್ನಾಗಿರೋ ಸಂಬಂಧ ಇಟ್ಕೊಂಡು ಏನಂತ, ಬಾ ನನ್ನ ಕಷ್ಟ ಬರ್ತಾ ಇದೆ, ವೇದನೆ ಬರ್ತಾ ಇದೆ, ಕಾಪಾಡು ಅಂದರೆ ಮಾತನಾಡ್ತಾ ಇದ್ದಾನೆ. ಯಾರೊತ್ತಿಗೆ? ದೇವರು. ತಂದೆಯಾದ ದೇವರೊಂದಿಗೆ ಯೇಸು ಏನು ಮಾಡ್ತಿದ್ದಾರೆ? ಮಾತನಾಡ್ತಿದ್ದಾರೆ. ಅವ್ರು ಶಿಲುಬೆಗೆ ಹೋಗೋದಕ್ಕೆ ಮುಂಚೆ ಕೂಡ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಏನು ಮಾಡಿದ್ರು? ಅವರು ಮನೋವ್ಯತ್ಯವುಳ್ಳವನಾಗಿ ಆತನ ಬೆವರು ರಕ್ತದೋಪಾದಿಯಲ್ಲಿ ಬಿತ್ತಂತೆ. ಅಂದರೆ ತಂದೆಯೊಂದಿಗೆ ಮಾತನಾಡ್ತಾರೆ. ಅಂದರೆ ಅವರ ಸಂಬಂಧ ಕುಮಾರನಾದ ಯೇಸು ಕ್ರಿಸ್ತನಿಗೂ ತಂದೆಯಾದ ದೇವರಿಗೂ ಒಂದು ಒಳ್ಳೆ ಸಂಬಂಧ, ಮಾತನಾಡ್ತಾ ಇದ್ದಾರೆ ಇಬ್ರು. ಇಲ್ಲಿ ಯಾಬೇಸನು ದೇವರೊಂದಿಗೆ ಮಾತನಾಡ್ತಿದ್ದಾನೆ, ಪೌಲನು ದೇವರೊಂದಿಗೆ ಮಾತನಾಡ್ತಿದ್ದಾನೆ. ಪೌಲನು ಮಾತಾಡಿದ್ದಾನೆ, ಈ ತಿಮೋತಿಗೆ ಹೇಳ್ಕೊಡ್ತಾನೆ, ನಾನು ಶ್ರೇಷ್ಠ ಹೋರಾಟ ಮಾಡಿದ್ದೀನಿ, ನೀನು ಅವ್ರ ಹತ್ರ ಮಾತನಾಡು, ದೇವ್ರ ಹತ್ರ ಸ್ವಸ್ಥಚಿತ್ತನಾಗಿರು ಅಂತ ಹೇಳ್ತಾನೆ. ಇವತ್ತು ನಿನಗೆ ಹೇಳ್ತಿದ್ದಾರೆ, ನೀನು ಯಾರೊಂದಿಗೆ ಮಾತನಾಡಬೇಕು? ದೇವರೊಂದಿಗೆ ಮಾತನಾಡಬೇಕು. ನೀನು ದೇವರೊಂದಿಗೆ ಮಾತನಾಡೋ ಅನುಭವ ಎಲ್ಲಿ ತಿಳ್ಕೋಬೇಕು? ಕಣ್ಣು ಮುಂದೆ ಇರೋಂಥ ನೀವು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಫಸ್ಟ್ ಮಾತಾಡಿ. ಕಣ್ಣು ಮುಂದೆ ಇರೋಂಥ ನಿನ್ನ ಗಂಡನೊಂದಿಗೆ ಎಷ್ಟು ಜನ ಈ ಮುಗಿಸ್ಕೊಂಡು ವಾರಗಟ್ಟಲೆ ಮಖ ತಿರ್ಸ್ಕೊಂಡಿರುವಂಥ ಸ್ತ್ರೀಯರನ್ನು ನಾವು ನೋಡಿದ್ದೀವಿ. ಆಮೇಲೆ ಮಕ್ಕಳ ಮೂಲಕ ಚೂ ಬಿಟ್ಟು ಮಕ್ಕಳ ಮೂಲಕ ಮಾತನಾಡೋರು. ಅಂಥ ಕೆಲಸಗಳು ಮಾಡಿದ್ರೆ ನೀವು ದೇವರ ಹತ್ರ ಆಗಲ್ಲ. ದೇವರು ಒಂದು ಕುಟುಂಬವನ್ನು ಏರ್ಪಡಿಸಿ ಕುಟುಂಬದಿಂದ ತಗೊಂಡಾಗಿ ನಿತ್ಯ ಜೀವಕ್ಕೆ ಇರ್ತಾರೆ. ಆ ಕುಟುಂಬದ ಆಶೀರ್ವಾದ ಎಲ್ಲಿ ಅಂತೇಳಿ ಅಭ್ಯಾಸ ಎಲ್ಲಿ ಮಾಡಿಸ್ತಾ ಇದ್ದಾರೆ? ಕುಟುಂಬದಲ್ಲೇ ಮಾಡಿಸೋದು. ಗಂಡನ ಮಾತನ್ನ ಹೆಂಡತಿ ನಿಧಾನವಾಗಿ ಕೇಳಬೇಕು. ಒಂದು ಮಾತು ಬರೋಕ್ಕೆ ಮುಂಚೆ 10 ಮಾತು ಹೊರಗೆ ಬಂತು ಅಂದರೆ ಈ ಕಡೆ ಆಪೋಸಿಟಲ್ಲಿ ಮುಗಿದೋಯ್ತು. ಹಾಗೆ ಹೆಂಡತಿ ಮಾತನ್ನ ಕೂಡ ಅಲ್ಲಿ ಬಾಯಿ ತೆಗೆಯೋದಕ್ಕೆ ಮುಂಚೆನೆ ಅದಲ್ಲ. ಇಲ್ಲಿ ಗಂಡನಾದ್ರೂ ಒಂದು ಮಾತು ಹೇಳಿದ್ಮೇಲೆ ಆಕೆ 10 ಮಾತಾಡ್ತಾಳೆ. ಅಲ್ಲಿ ಹೆಂಡತಿ ಬಾಯಿ ತೆಗೆ ನೀನು ನನಗೆ ಹೇಳೋದು. ಈ ರೀತಿ ಇದ್ರೆ ಅಲ್ಲಿ ನಾವು ದೇವರ ಹತ್ರ. ಇವರಿಬ್ಬರು ಇವಾಗ ನಾನು ಹೇಳಿದೆ 3 ಜನನ ಹೇಳಿದೆ. ಯೇಸು ಮಾದರಿ ಆದರು, ಯಾಬೇಸನ ಮಾದರಿ ಆದರು, ತಿಮೋತಿನ ಮಾದರಿ ಆದ, ಪೌಲನ ಮಾದರಿ ಆದ. ಈಗ ಈ ಗಂಡ ಹೆಂಡತಿ ಯಾರಿಗ ಮಾದರಿ? ನಿಮ್ಮನ್ನು ನೋಡುವಂಥ ಮಕ್ಕಳು ಏನು ಮಾಡ್ತಾರೆ? ಓ ನಮ್ಮ ಅಮ್ಮನ, ನಮ್ಮ ಅಪ್ಪನ ಮೇಲೆ ಅಧಿಕಾರ ಮಾಡ್ತಾರೆ, ನಾನು ಹಾಗೆ. ಓ ಇವಣ ನಮ್ಮಪ್ಪ ನೋಡೋ ಹೆಂಡತಿನ ಹೆಂಗೆ ಅದ್ಭುತ ಇಟ್ಕೊಂಡು ನಾನು ನಾಳೆ. ಇವನೇನು ಕಲಿತಾನೆ, ಇವಳೇನು ಕಲಿತಾಳೆ? ನಿಮ್ಗೆ ಹುಟ್ಟಿರೋ ಮಕ್ಕಳು ಏನು ಕಲಿತಾರೆ ನೋಡಿ. ಫಸ್ಟ್ ಸ್ಟೆಪ್ ಒಬ್ರಿಗೊಬ್ರು ಸಹನೆಯಿಂದ, ಶ್ರದ್ಧೆಯಿಂದ ಒಬ್ರಿಗೊಬ್ರು ಮಾತನ್ನ ಕೇಳಬೇಕು. ಏನು ಹೇಳ್ತಿದ್ದಾನೆ ಗಂಡ, ಏನು ಹೇಳ್ತಿದ್ದಾಳೆ ಹೆಂಡತಿ, ಕುತ್ಕೊಂಡು ಮಾತನಾಡಿ. ಆ ಮಾತು ಒಳ್ಳೆ ಸಂಬಂಧವನ್ನು ಏರ್ಪಡಿಸುತ್ತೆ. ದೇವರೊಂದಿಗೆ ಮಾತನಾಡ್ದಿರ ಯಾವುದೇ ಸಂಬಂಧ ಇವ್ರು ಯಾರು ಹುಟ್ಟಲ್ಲ. ದೇವರು ಎಚ್ಚರಿಕೆ ಪಡಿಸಿ ಹೇಳ್ತಿದ್ದಾರೆ. ಲವ್ ಮ್ಯಾರೇಜ್ ಆಗಲಿ, ಅರೇಂಜ್ ಮ್ಯಾರೇಜ್ ಆಗಲಿ ನೋಡಿ, 21 ವರ್ಷದಲ್ಲಿ ಆಗ್ತಾರೆ ಅಂತ ಒಂದು ಲೆಕ್ಕ ಇಟ್ಕೊಳ್ಳೋಣ. 21 ವರ್ಷದ ಗಳಿಗೆ ಆ 31 ವಯಸ್ಸು ಬರ್ತಿದ್ದಾಗ ಇನ್ನೊಂಥರ ಆಗುತ್ತೆ. 31ರಿಂದ 41 ಬರೋಷ್ಟಿಗೆ ಇನ್ನೊಂಥರ ಆಗುತ್ತೆ. 41ರಿಂದ 61 ಬರೋಷ್ಟಿಗೆ ಇನ್ನೂ ಕಡೆಗಣಿಸ್ಬಿಡ್ತಾರೆ. ಈ ಸ್ವಾತಂತ್ರ್ಯ ಕಳ್ಕೊತಾರೆ. ಗಂಡ ಹೆಂಡತಿ ಅಂದರೆ ಹೆತ್ತವರು, ಮಕ್ಕಳು, ಇದೆಲ್ಲದರಲ್ಲೂ ಕೂಡ ಒಂದು ಪ್ರೈವಸಿ ಇರಬೇಕು. ಏನಿರಬೇಕು? ಪ್ರೈವಸಿ ಅಂದರೆ ಗೊತ್ತಾ? ಪ್ರತಿಯೊಬ್ಬರಿಗೂ ಪ್ರೈವಸಿ ಇರುತ್ತೆ. ಗಂಡ ಆದರೂ ಸರಿ, ಹೆಂಡತಿ ಆದರೂ ಸರಿ, ಮಕ್ಕಳಾದರೂ ಸರಿ, ಅವರಿಗೆ ಅಂತ ಒಂದು ಪ್ರೈವಸಿ ಇರುತ್ತೆ. ಸೊ ಅದರ ಪ್ರಕಾರ ಆ ಕುಟುಂಬದಲ್ಲಿ ದೇವರ ಒಂದು ಮಧ್ಯದಲ್ಲಿ ಅವ್ರು ಬದುಕಬೇಕು. ಈಗ ನೋಡಿ, ಮೊನ್ನೆ ಒಂದು ಆಟನ ನೋಡಿದೆ, ಬರೆದಿಕ್ಕಿದ್ದಾನೆ. ಅವನಿಗೆ ಏನು ಜಿಗುಪ್ಸೆನೋ ಗೊತ್ತಿಲ್ಲ, ವೈಫ್ ಅಂತ ಬರೆದ್ಬಿಟ್ಟು ಅದಕ್ಕೆ ಫುಲ್ ಇನ್ಫಾರ್ಮೇಷನ್ ಬರೆದಿದ್ದ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ವೈಫ್ ಅಂದ್ರೇನು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು,
ಫೇಸ್ಬುಕ್ಕು, ಆಮೇಲೆ ಈಗೇನು ಇಮೇಲ್ ಮೇಲೆ ಆಯ್ತಾ. ಈಗ ಇವನ್ ನೋಡಿ ನನಗೆ ಇನ್ನಿದು ತಲೆ ಕೆಟ್ಟೋಯ್ತದೆ. ಇವನ್ ಬರ್ದಿಕ್ಕೋನೆ ವೈಫ್ಗೆ ವಿತೌಟ್ ಇನ್ಫಾರ್ಮೇಶನ್ ಫೈಟಿಂಗ್ ಎವ್ರಿಥಿಂಗ್ ಅಂತ ಹಾಕ್ಬಿಟ್ಟಾನೆ. ಏನಂತ? ಡಬ್ಲ್ಯೂಗೆ ವಿತೌಟ್, ಐಗೆ ಇನ್ಫಾರ್ಮೇಶನ್, ಎಫ್ಗೆ ಫೈಟಿಂಗು, ಹೀಗೆ ಎವ್ರಿಥಿಂಗ್. ಅಂದ್ರೆ ಕಾರಣನೇ ಹೇಳ್ದಿಲ್ಲ ಫೈಟಿಂಗ್ ಮಾಡೋರು ಅಂತೇಳಿ ಹಾಕೊಂಡು ಅಪ್ಪ ಹೆಂಗಿದೆ ನೋಡಿ ಅವ್ನು ಬದುಕು ಪಾಪ. ಅವ್ನು ಏನು ಜಗಿಸೋನು. ನಾನು ಏನಾಗಿದ್ರೆ ಆ ರೀತಿ ಅಲ್ಲ, ದೇವರ ಮಕ್ಕಳು ಆ ರೀತಿ ಇರ್ಬಾರ್ದು. ದೇವ್ರ ಸಂಬಂಧನ ನಮ್ಗೆ ಏರ್ಪಡಿಸ್ಕೊಡ್ತಾ ಇದ್ದಾರೆ. ಗಂಡ ಹೆಂಡತಿ ಮಾದರಿಯಾಗಿ ಎತ್ತೋರಿಗಿರ್ಬೇಕು. ಮಕ್ಕಳು ತಂದೆ ತಾಯಿಗಳಿಗೆ ಮಾದರಿ ಆಗಬೇಕು, ಮಕ್ಕಳು ಎತ್ತೋರಿಗೆ ಮಾದರಿ ಆಗಬೇಕು. ಇದೆಲ್ಲವೂ ಕೂಡ ಮಾತು ಕೇಳಿದ್ರೇನೆ. ಜಗಳ ಮಾತಾಡದೆ ಇರೋದು, ಗುಣಗುಟ್ಟೋದು ಮಾಡಿದ್ರೆ ನೀವು ಮಾದರಿ ಅಲ್ಲ. ನಿಮ್ಮಲ್ಲಿ ಜಗಳ ಬಂದು ಹೊಲಸು ಮಾತುಗಳು ನೀವೇನಾದ್ರು ಬಂತು ಅಂದರೆ ನೀವು ಅವ್ರ ತಂದೆ ತಾಯಿನ, ನೀವು ಇವ್ರ ತಂದೆ ತಾಯಿಗಳನ್ನ, ಅವ್ರ ಕುಟುಂಬದವ್ರನ್ನ, ಇವ್ರ ಕುಟುಂಬದವ್ರನ್ನ ಒಬ್ರಿಗೊಬ್ಬರು ನೀವು ಮಾತಿನಲ್ಲಿ ಎಳ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ದೇವರ ಹತ್ರ ಸಂಬಂಧಿಕರಲ್ಲ. ಸಂಬಂಧನೇ ಇಲ್ಲ ನಿಮಗೂ ದೇವರಿಗೆ. ಆಗ ನೀವು ಕೆಟ್ಟತನಕ್ಕೆ ಸೋತೋಗ್ತಿದ್ದೀರಾ ಅಂತ ಅರ್ಥ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ತಿಲ್ಲ ಅಂತ ಅರ್ಥ. ಯೇಸು ಮಾದರಿ ತೋರಿಸ್ಕೊಟ್ರ, ಯಾಬೇಸನ ಮಾದರಿ ತೋರಿಸ್ಕೊಟ್ನ. ಅವನಿಗೆ ಹೆಸರೇ ವೇದನೆ. ಯಾಬೇಸ ಅಂದರೆ ಕಣ್ಣೀರು ಅಥವಾ ವೇದನೆ ಅಂತ ಅರ್ಥ. ಅವ್ರ ತಾಯಿ ಅದನ್ನೇ ಇಟ್ಟಿದ್ದು. ನಾನು ಕಣ್ಣೀರಿಂದ ಎತ್ತದೆ ಅಂತ ಹೇಳಿ, ವೇದನೆಯಿಂದ ಎತ್ತದೆ ಅಂತ ಹೇಳಿ ಅವ್ನಿಗೆ ಹೆಸರಿಡ್ತಾರೆ. ಬಿಬ್ಲಿಕಲ್ ಅರ್ಥ ಅದು. ಯಾಬೇಸ ಅಂದರೆ ಕಣ್ಣೀರು, ವೇದನೆ. ಆದರೆ ಅವನೇನು ಮಾಡ್ತಾನೆ? ದೇವರ ಹತ್ರ ಒಳ್ಳೆ ಸಂಬಂಧ ಇಟ್ಕೊಂಡ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸ್ಕೊಡಯ್ಯ, ನಾನು ಇಂಥ ಪ್ರಾರ್ಥನೆ, ನಾನು ರಕ್ಷಿಸಬಾರ್ದೆ ನೀನು. ಆದರೆ ಇಷ್ಟಕ್ಕೂ ಶ್ರೀಮಂತನೇ ಅಂತ ಅವನು. ಅವ್ರ ಅಣ್ಣ ತಮ್ಮಗಳಲ್ಲಿ ಯಾವ ಬೇಸಲು ಶ್ರೀಮಂತ. ನೀವು ಅದೇ ಮೇಲುಗಡೆ ವಾಕ್ಯ ನೋಡಿ, ಅವನು ಶ್ರೀಮಂತನೇ. ಆದರೂ ಕೂಡ ಅವ್ನು ಏನಂತ ಹೇಳ್ತಾನೆ? ನನ್ನ ಪ್ರಾಂತನ ವಿಸ್ತರಿಸ್ಕೊಡ್ಬೇಕಾದ್ರೆ ನನಗೆ ಕೇಡು, ನನಗೆ ವೇದನೆ ಬರಬಾರ್ದು ಅಂತೇಳಿ ನಾನು ನಿನ್ನ ಹತ್ರ ಮೊರೆ ಇಡ್ತೀನಿ. ದೇವ್ರನ್ನ ಮೊರೆನ ಕೇಳಿ ನೆರವೇರಿಸ್ಕೊಟ್ಟು. ಇವತ್ತು ನೀನು ಕೇಳಿದ್ರೆ ಕೊಡಲ್ವಾ? ನೀನು ಕೊಟ್ಟರೆ ಮಾಡಲ್ವಾ? ಸಂಬಂಧ ಸರಿಗಿರ್ಬೇಕು. ನಿನಗೂ ದೇವರಿಗೆ ಸಂಬಂಧ ಸರಿ ಇರಬೇಕು. ಅದಕ್ಕೆ ದೇವ್ರು ಹೇಳ್ತಾರೆ ಆ ಮಾದರಿ ನಮ್ಗೆ ಬರಬೇಕು. ಇನ್ನೂ ಒಂದು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಡ್ಯಾಡಿ ಗಾಡಿ ಓಡಿಸ್ತಿದ್ದಾರೆ, ವೀಲಿಂಗ್ ಮಾಡ್ಕೊಂಡು. ಅವಾಗ ಮಗ ಏನು ಮಾಡ್ತಾನೆ? ವೀಲಿಂಗೇ ಮಾಡಲ್ಲ, ಅವನು ಆಕಾಶದಲ್ಲಿ ಹೋಗ್ತಾನೆ. ಡ್ಯಾಡಿನೇ ವೀಲಿಂಗ್, ಒಂದು ವೀಲು. ಇನ್ನಿರೋದು ಒಂದು ವೀಲ್ನ ಮಾಡ್ಬೇಕಂದ್ರೆ ನಾನು ಆಕಾಶದಲ್ಲಿ ಕೇಳೋಣ. ಸೊ ಡ್ಯಾಡಿ ಗಾಡಿ ಓಡಿಸೋದನ್ನ ಮಗ ನೋಡಿ ಮಗ ಏನು ಮಾಡ್ತಾನೆ? ಅದನ್ನೇ ಮಾಡ್ತಾನೆ. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ನಿಮ್ಗೇನೋ ಇಲ್ಲಿದ್ದೀರಾ ಹೆಲ್ಮೆಟ್ಟು ಹಾಕಲ್ಲ. ಅದು ನಾನು ಹೇಳ್ತೀನಿ ನೋಡಿ, ನೀವು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸಿದ್ರೇ ನಿಮ್ಮ ಮಕ್ಕಳು ಕಾನೂನ ಪರಿಪಾಲನೆ ಮಾಡ್ತಾರೆ. ಕಾನೂನು ಅಂತ ಮಾಡಿರೋದು ಏನಕ್ಕೆ? ನಮ್ಮ ಸೇಫ್ಟಿಗೆ, ನಮ್ಮ ರಕ್ಷಣೆಗೆ. ನಾವು ಕಾನೂನು ಪಾಲನೆ ಮಾಡಬೇಕು. ಸೊ ನೀವು ಹೆಲ್ಮೆಟ್ ಹಾಕೋದು ಬಹಳ ಅವಶ್ಯ. ಟೂ ವೀಲರ್ ಹಾಗೆ ಬೆಲ್ಟ್ ಹಾಕೋದು, ಹೀಗೆ ಒಂದು ಕಾನೂನು ಕ್ರಮಬದ್ಧತೆಯಾಗಿ ಮಾಡಬೇಕು. ಎಲ್ಲಿ ಯಾವ ಸ್ಪೀಡ್ ಹೋಗಬೇಕು ಇದೆಲ್ಲ ನಾವು ತಂದೆ ಮಾಡಿಕೊಟ್ರೆ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಆದರೆ ತಂದೆನೇ ಎರಾಬಿರಿ ಇದ್ದರೆ, ಮೊನ್ನೆ ಕೆಳಗಡೆ ನೋಡ್ತೀನಿ, ಬಾರ್ ಮುಂದೆ ಗಾಡಿನ ನಿಲ್ಲಿಸ್ಬಿಟ್ಟು ಮಕ್ಕಳನ್ನ ಕುಣಿಸ್ಬಿಟ್ಟು ಹೋಗಿ ತೊಗೊಂಡ್ಬರ್ತಾ ಇರ್ತಾರೆ. ಎಷ್ಟು ಅನಾಹುತರು ನೋಡಿದ್ದೀನಿ ಗೊತ್ತಾ? ಕೀ ಆನೆಲ್ಲ ಇರುತ್ತೆ, ಗಾಡಿ ತಿರ್ಸಿ ಗಾಡಿಗಳು ಮುಂದಕ್ಕೆ ಹೋಗಿ ಏನೇನೋ ಮಾಡಿಬಿಡ್ತಾರೆ ಮಕ್ಕಳು. ಸೊ ಏನು ಮಾಡ್ತಾ ಇದ್ದಾರೆ ಇವತ್ತು ಹೆತ್ತವರು? ಮಾದರಿ ಅಲ್ಲ. ಇನ್ನೊಂದು ತಾಯಿ, ಮಮ್ಮಿ. ಈ ಮಮ್ಮಿನೇ ಬಹಳ ಮುಖ್ಯವಾಗಿರಬೇಕು. ಇದು ಅದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತಾಯಿ ಅಂದರೆ ಬಹಳ ಮಾದರಿಯಾಗಿರ್ಬೇಕು. ನಿಮ್ಮ ಗಂಡಂದನ್ನು ನಿಮ್ಮ ಮಕ್ಕಳ ಮುಂದೆ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರೋ ಅದನ್ನೇ ಮಕ್ಕಳು ಕಲಿಯೋದು. ನೀವು ಬೇರೆ ಹತ್ರ ಟ್ರೀಟ್ ಮಾಡಿದ್ರೆ ಹೆಣ್ಮಕ್ಳು ಇರ್ತಿರೋ, ನಾನು ಎಲ್ರಿಗೂ ಹೇಳ್ತೀನಿ, ನಾನೊಂದು ಸೇರಿರ್ತೀನಿ, ಅದನ್ನೇ ಅವ್ರು ಕಲಿತಾರೆ. ತುಂಬ ತಾಳ್ಮೆಯನ್ನು ಕಲಿಸ್ಕೊಡ್ಬೇಕು. ಅಡುಗೆ ಮಾಡೋದು ಕಲಿಸ್ಕೊಡಿ ಮುಖ್ಯವಾಗಿ. ಇವತ್ತು ಎಷ್ಟೋ ಹೆಣ್ಮಕ್ಳಿಗೆ ಅಡುಗೆ ಬರಲ್ಲ. ಅಡುಗೆ ಕಲಿಸ್ಕೊಡಿ, ಗೌರವಿಸೋದು ಕಲಿಸ್ಕೊಡಿ. ಒಳ್ಳೆ ಸಂಬಂಧ ಸ್ನೇಹಿತರೊಂದಿಗೆ ಇರಬೇಕು, ಕುಟುಂಬದವ್ರಿಗೆ ಇರಬೇಕು, ಹಿರಿಯರ ಹತ್ರ ಹೆಂಗಿರಬೇಕು, ಇದನ್ನೆಲ್ಲ ಮರ್ಯಾದೆ ಕಲಿಸೋದು ಹೆಂಗೆ, ಇವನ್ನೆಲ್ಲ ನಾವು ಕಲಿಸ್ಕೊಡ್ಬೇಕು. ನಾನು ಹೇಳೋದು ನಮ್ಮ ಮಾತನ್ನು ನೀವು ಇದು ಅನ್ಕೋಬೇಡಿ, ಅಸಡ್ ಅಂತ ಅನ್ಕೋಬೇಡಿ. ಸತ್ಯವೇದಲ್ಲಿ ಏನು ಹೇಳ್ತೇನೆ ಅಂತ ನಾನು ತಿಳಿಸ್ತೀನಿ. ಪ್ರವಾದಿ ಯೆಹೆಜ್ಕೇಲನ ಗ್ರಂಥ, ಪ್ರವಾದಿ ಯೆಹೆಜ್ಕೇಲ 16ನೇ ಅಧ್ಯಾಯ, ಮನೆಯ ವಾಕ್ಯ ಪ್ರಾರ್ಥನೆ ಮಾಡಿ ಮುಗಿಸೋಣ. 16ನೇ ಅಧ್ಯಾಯ ತೆಗೆದುಕೊಳ್ಳಿ. ನಾನು ಹೇಳ್ತಿಲ್ಲ ಮಾತನ್ನ, ಪ್ರವಾದಿ ಹೇಳ್ತಿದ್ದಾನೆ. 44ನೇ ವಾಕ್ಯ, ಪ್ರವಾದಿ ಯೆಹೆಜ್ಕೇಲನ ಗ್ರಂಥ 16:44 ವಾಕ್ಯ ಓದಿ.
ಆಹಾ ಗಾದೆಗಳಲ್ಲಿ ಜಾಣರು ತಾಯಿಯಂತೆ ನೋಡಿ, ಆಹಾ ಗಾದೆಗಳಲ್ಲಿ ಜಾಣರು ತಾಯಿಯಂತೆ ತಾಯಿಯಂತೆ. ಮಗಳು ಎಂಬ ಗಾದೆಯನ್ನು ನಿನ್ನ ವಿಷಯವಾಗಿ ನುಡಿಯುವರು. ಮಗಳು ಎಂಬ ಗಾದೆಯನ್ನು ನಿನ್ನ ವಿಷಯವಾಗಿ ನುಡಿಯುವರು. ಸಾಕು, ಅಷ್ಟ. ನಾನು ಹೇಳ್ತಿಲ್ಲ ತಾಯಿ ಅಂತ ಮಗಳು ಅಂತ ಹೇಳಿ ಯಾವ್ದು ಹೇಳ್ತಾ ಇದೆ? ಗಾದೆ. ಸತ್ಯವೇದ ತಿಳಿಸ್ತಾ ಇದೆ ಗಾದೆ ಮಾತನ್ನ. ನಾನೇನಾರು ಹೇಳಿದ್ರೆ ಬೇರೆ ಅನ್ಬೋದಾಗಿತ್ತು. ನಾನು ಹೇಳ್ತಿಲ್ಲ ಮಾತನ್ನ, ಸತ್ಯವೇದ ತಿಳಿಸ್ತಾ ಇದೆ. ಪ್ರವಾದಿ ಯೆಹೆಜ್ಕೇಲನ ಮುಖಾಂತರ ಗಾದೆಗಳಲ್ಲಿ ಜಾಣರು ತಾಯಿಯಂತೆ ಮಗಳು ಎಂಬ ಗಾದೆಯನ್ನ ನಿನ್ನ ವಿಷಯವಾಗಿ ನುಡಿಯುವರು ಅಂತ ಹೇಳಿ ಇಲ್ಲಿ ಒಂದು ಸ್ತ್ರೀಯ ಕುರಿತು ಬರೆಯಲ್ಪಡ್ತಾ ಇದೆ ಪ್ರವಾದಿ ಮೂಲಕ. ಅಂದ್ರೆ ಇದು ಸಭೆಯ ಕುರಿತು ಹೇಳಲ್ಪಡ್ತಾ ಇದೆ. ಸಭೆ ಹೇಗಿದೆಯೋ ಹಾಗೆ ಮಕ್ಕಳು ಹಂಗೆ ಇರ್ತಾರೆ ಅನ್ನೋದು ಅರ್ಥ ಇಲ್ಲ, ಆತ್ಮೀಕ ಅರ್ಥ ಇದ್ರ. ಹಾಗೆ ನಾವು ಶಾರೀರಿಕ ಬಂದಾಗ ತಾಯಿ ಮೊದಲು. ಅದಕ್ಕೆ ನಮಗೆ ನಾನು ಚಿಕ್ಕ ವಯಸ್ಸಿದಾಗ ನಮ್ಗೆ ಹೇಳಿಕೊಡೋರು ನಮ್ಮ ಟೀಚರ್ ಹೇಳಿದ್ರೆ, ಹೆತ್ತವರೇ ಮೊದಲ ಗುರುಗಳು, ಹೆತ್ತವರೇ ಮೊದಲನೇ ಟೀಚರ್ ಆಗಬೇಕು, ಆಮೇಲೆ ಶಾಲೆ ಟೀಚರ್. ಹೆತ್ತವರು ಮೊದಲನೇ ಟೀಚರ್ ಹಿಂಗಿರ್ಬೇಕು. ಅವರು ಕರೆಕ್ಟಾಗಿ ಟೀಚ್ ಮಾಡಬೇಕು, ಅವರು ಕರೆಕ್ಟಾಗಿ ತಿಳಿಸ್ಕೊಡ್ಬೇಕು. ದೇವರ ಸೃಷ್ಟಿ ಕ್ರಮದಲ್ಲಿ ಒಂದು ವಿಷಯ ತಿಳಿಸ್ತೀನಿ ತಿಳ್ಕೊಳ್ಳಿ. ದೇವರ ಸೃಷ್ಟಿ ಕ್ರಮದಲ್ಲಿ ಪಶು ಪ್ರಾಣಿಗಳನ್ನ ಉಂಟು ಮಾಡಿದ್ದಾರೆ. ಆ ಪಶು ಪ್ರಾಣಿಗಳಲ್ಲಿ ಒಂದು ಪಶು ಒಂದು ಹುಲ್ಲನ್ನ ಮೇವನ್ನ ಮಾಡ್ಕೊಂಡು ತಿಂತಾ ಇದ್ರೆ ಆ ಪಶುನ ತಿನ್ನೋದಕ್ಕೆ ಇನ್ನೊಂದು ಪ್ರಾಣಿ ಇದೆ, ಬೇಟೆಯಾಡಿ ತಿನ್ನುತ್ತೆ. ಇದು ಸೃಷ್ಟಿಯ ಕ್ರಮ. ಇದನ್ನ ಅದು ಬೇಟೆಯಾಡಬೇಕು, ಅದನ್ನ ಇನ್ನೊಂದು ಬೇಟೆಯಾಡಬೇಕು. ಇದು ಸೃಷ್ಟಿಯ ಕ್ರಮದಲ್ಲಿ ಹುಲ್ಲನ್ನ ಒಂದು ತಿನ್ನುತ್ತೆ, ಆ ಪ್ರಾಣಿನ ಇನ್ನೊಂದು ಪ್ರಾಣಿ ತಿನ್ನುತ್ತೆ. ಇದು ಒಂದು ಸೃಷ್ಟಿಯ ಕ್ರಮದಲ್ಲಿ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ದೇವರು ಇಟ್ಟಿದ್ದಾರೆ. ಬರೀ ಹಸುಗಳನ್ನೇ ಉಂಟು ಮಾಡಿ ಇಟ್ಟಿದ್ರೆ ಇಡೀ ಏನಾಗ್ಬಿಡ್ತಿತ್ತು, ಎಲ್ಲನೂ ತಿಂದಾಕ್ಬಿಡ್ತಿದ್ದು, ಗಿಡ ಮರ ಬಳ್ಳಿಗಳನ್ನ ತಿಂದಾಕ್ಬಿಡ್ತಿದ್ದು. ಈಗ ಅದನ್ನ ಬೇಟೆಯಾಡೋದಕ್ಕೆ ಸಿಂಹ ಹುಲಿನ ಮಾಡ್ಬೇಕು. ಕುರಿ ಮೇಕೆ ಈ ಜೀವ ಏನೇನು ಇದೆಯೋ ಪ್ರಾಣಿಗಳು ಹುಲ್ಲು ತಿನ್ನೋವು, ಅವನ್ನೇ ಮಾತ್ರ ಇಟ್ಬಿಟ್ಟು ಈ ಪ್ರಾಣಿನ ಬಿಟ್ಬಿಟ್ಟು ಇಟ್ಟಿಲ್ಲ ಅಂತಿದ್ರೆ ಇವೇನ್ ಮಾಡ್ತಿದ್ದೋ, ಒಂದು ಗಿಡ ಮರ ಉಳಿತಾ ಇರಲಿಲ್ಲ. ಸೊ ಅದು ಉಳಿಬೇಕು, ಯಾವುದು ಗಿಡ ಮರ ಉಳಿಬೇಕು. ಅವಾಗ ಏನು ಮಾಡಬೇಕು, ಇದನ್ನ ಒಂದು ಬೇಟೆ ಆಡ್ತಿರ್ಬೇಕು. ಸೊ ಸಿಂಹ ಹುಲಿ ಇದನ್ನ ಬೇಟೆ ಆಡ್ತಿದ್ರೆ ಅದಕ್ಕೆ ಅಲ್ಲಿ ಕಂಟ್ರೋಲ್ ಆಗ್ತಿದೆ. ಡೈನೋಸರು, ಗಾಡ್ಸಿಲ್ಲ ಇವೆಲ್ಲ ಬಂದಿರೋದಿಲ್ಲ, ಇವೆಲ್ಲವೂ ಇದ್ದದ್ದೇ. ಆದರೆ ಸಂತತಿಗಳು ಕ್ಷಣಿಕವಾದವು. ಇವತ್ತು ನಾವು ತಿಳ್ಕೋಬೇಕು, ಆದರೆ ಮನುಷ್ಯನಿಗೆ ಆಗಲ್ಲ. ಮನುಷ್ಯನ ದೇವರು ಏನು ಮಾಡಿದ್ರು, ಮಾಂಸಾಹಾರಕ್ಕೆ ಅಂತ ಕೆಲವು ಪಶುಗಳನ್ನ ಇಟ್ಟಿದ್ದಾರೆ. ನಾವು ಸಿಂಹ ಹುಲಿ ತಿಂತೀವ? ಯಾಕೆ? ಅದು ನಮ್ಮ ಆಹಾರವಲ್ಲ. ಸೊ ನಮಗೆ ಅಂತ ಕೆಲವು ಆಹಾರಕ್ಕೆ ಪಶು ಪ್ರಾಣಿಗಳನ್ನ ಇಟ್ಟಿದ್ದಾರೆ, ಅದು ಒಂದು ಬೇರೆ ವಿಷಯ. ಅಂದರೆ ನಾವು ವ್ಯವಸಾಯ ಮಾಡಬೇಕು, ಬೀಜ ಬಿತ್ತಬೇಕು, ಕಾಯಿ ಪಲ್ಯ ಸೊಪ್ಪು ಜೊತೆಗೆ ಮಾಂಸಾಹಾರಕ್ಕೆ ಮಾಂಸ, ಸಸ್ಯಾಹಾರಕ್ಕೆ ಸಸ್ಯ. ಇವು ನಮ್ಮ ಒಂದು ಪದ್ಧತಿ. ಈ ರೀತಿಯಾದ ಪದ್ಧತಿ ನಮಗೆ ಇಟ್ಟು ಅದರಲ್ಲಿ ನಮ್ಗೆ ತಿಳಿಸ್ತಾರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ನಿನ್ನ ಮುಂದೆ ಜೀವನೂ ಇಟ್ಟಿದ್ದಾರೆ, ಮರಣನೂ ಇಟ್ಟಿದ್ದಾರೆ. ಈಗ ನೀನು ಅದನ್ನು ತಿಳ್ಕೊಂಡು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಏನು ಮಾಡಬೇಕು, ಕೆಟ್ಟತನವನ್ನು ಸೋಲಿಸ್ಬೇಕು. ಸೊ ಈ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲಾಕಿ ಯೇಸು ಭೂಮಿ ಮೇಲಿದ್ದಾಗ ಯಾವ ರೀತಿಯಾಗಿ ತಂದೆಯೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಅದ್ಭುತ ಮಾಡಿದ್ರು. ಯಾಬೇಸನು ದೇವರೊಂದಿಗೆ ತನಗಿದ್ದಂಥ ನಂಬಿಕೆ ಸಂಬಂಧವನ್ನು ಹೇಗೆ ತಿಳಿಸಿದನೋ, ಪೌಲನು ತನಗೆ ದೇವರೊಂದಿಗೆ ಇದ್ದ ನಂಬಿಕೆಯ ಸಂಬಂಧವನ್ನು ತೀಮೋಥೆನಿಗೆ ತಿಳಿಸಿ ಅವನಿಗೆ ಎಚ್ಚರಿಕೆ ಪಡಿಸಿದಂತೆ, ಅವನಿಗೆ ಬೋಧಿಸಿದಂತೆ ಇವತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಸಭೆಯಲ್ಲಿರುವಂಥ ವಿಶ್ವಾಸಿಗಳಿಗೆ ಈ ಮಾತನ್ನು ದೇವರು ಹೇಳಿಕೊಟ್ಟಿದ್ದಾರೆ. ಯೇಸುವಿನಲ್ಲಿ ಒಳ್ಳೆತನವಿದ್ದು ಕೆಟ್ಟತನವನ್ನು ಸೋಲಿಸಿದರು. ಹಾಗೆ ಯಾಬೇಸನ್ನು ಕೇಡು ಬರದಂತೆ ಒಳ್ಳೆತನವನ್ನು ಸೋಲಿಸಿದನು. ಪೌಲನು ಶ್ರೇಷ್ಠ ಹೋರಾಟವೆಂದು ಮಾಡಿ ತೀಮೋಥೆನಿಗೆ ಅವನು ಹೇಳಿಕೊಡ್ತಾನೆ, ಕೇಡನ್ನೆಲ್ಲ ಒಳ್ಳೆತನದಿಂದ ಸೋಲಿಸು, ಅದನ್ನು ಸಾಧನೆ ಮಾಡು, ಅಭ್ಯಾಸ ಮಾಡು ಅಂತ ಹೇಳ್ತಾನೆ. ಸಂಬಂಧ ಎಂದಾಗ ದೇವರೊಂದಿಗೆ ಮಾತನಾಡುವುದು. ಹಾಗೆ ಕುಟುಂಬಗಳಲ್ಲಿ ಗಂಡ ಹೆಂಡತಿ, ಹೆತ್ತವರಿಗೂ ಮಕ್ಕಳಿಗೂ, ಒಡ ಹುಟ್ಟಿದವರಿಗೂ, ಅಕ್ಕಪಕ್ಕದವರಿಗೂ ಒಳ್ಳೆಯ ಸಂಬಂಧ ಇರಬೇಕು. ದೇವರು ಮೊದಲಿಂಗನಾದರೆ ಪ್ರತಿ ಮನುಷ್ಯನು ಮೊದಲಿಗಿದ್ದೇ ಆಗಬೇಕು. ದೇವರ ಮೊದಲಿಂಗನಾದರೆ ಸಭೆಗಳು ಮೊದಲಿಗಿದ್ದೇ ಆಗಬೇಕು. ಇವತ್ತು ಈ ಅನುಭವ ನಮಗೆ ಕೊಡಿ ಅಂತೇಳಿ ವಾಕ್ಯದ ಮೂಲಕ ಯೇಸು ಮಾದರಿಯಾಗಿದ್ದಂತೆ, ಯಾಬೇಸನ ಮಾದರಿಯಾಗಿದ್ದಂತೆ, ಪೌಲನ ಮಾದರಿಯಾದಂತೆ, ತೀಮೋಥೆನ ಮಾದರಿಯಾದಂತೆ ಇಲ್ಲಿರುವಂಥ ಪ್ರತಿಯೊಬ್ಬರು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಹೆತ್ತವರ ಮಕ್ಕಳಿಗೆ ಮಾದರಿಯಾಗಿ ಬದುಕುವಂತೆ
ಈ ಸಭೆಯು ಬೇರೆ ಸಭೆಗಳಿಗೆ ಮಾದರಿಯಾಗಿರುವಂತೆ, ಈ ಸಭೆಯ ಮಕ್ಕಳು ಅನ್ಯರಿಗೆ ಮಾದರಿಯಾಗಿರುವಂತೆ ಕೃಪೆ ಮಾಡು ಯೇಸುವೆ. ಯಾರ್ಯಾರು ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರಿಗೂ ಈ ವಾಕ್ಯದ ಆಶೀರ್ವಾದವನ್ನ ನೀನು ದಯಪಾಲಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ನಾವು ಕೇಳಿದ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಕಾಣಲ್ಪಡಬೇಕು. ತಿಮೋಥಿಯನು ಹೇಳಿದಂತೆ ಸ್ವಸ್ಥ ಚಿತ್ತರಾಗಿ, ಪೌಲನು ಯಾವ ರೀತಿಯಾಗಿ ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ ಅಂತ ಹೇಳಿದ್ನೋ ಆ ರೀತಿಯಾಗಿ ಕರ್ತನೆ ಇವರು ಶ್ರೇಷ್ಠ ಹೋರಾಟವನ್ನು ಮಾಡತಕ್ಕದಾಗಿ ನೀವು ಕೃಪೆ ಮಾಡಿಕೊಡ್ಬೇಕು ನಾನು ಪ್ರಾರ್ಥಿಸ್ತೇನೆ. ಎಲ್ಲಾ ವಿಷಯದಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಡಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು ಅಂತ ಹೇಳಿದೆಯಪ್ಪ. ಇವತ್ತು ನಾವು ಅದನ್ನೇ ಮಾಡಬೇಕು ಕರ್ತನೆ. ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವರೆಲ್ಲರಿಗೂ ಕೊಡುವನು ಅಂತೇಳಿ ಪೌಲನು ಹೇಳುತ್ತಾನಪ್ಪ. ನಾವು ಅದನ್ನು ನಿರೀಕ್ಷಿಸುವರಾಗಿದ್ದೇವೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಇವತ್ತಿಲ್ಲಿಗೆ ಇರುವಂತಹ ನೀತಿವಂತರಿಗೆ ಆ ಜಯಮಾಲೆ ಸಿಗುವಂತೆ ಕೃಪೆ ಮಾಡಿಕೊಂಡು, ಒಪ್ಪಿಸಿಕೊಟ್ಟವರಾಗಿ ಬದುಕುವಂತೆ ಕೃಪೆ ಮಾಡಿಕೊಂಡು ಬರ್ತೇನೆ. ಒಂದು ವೇಳೆ ರಾಜ ಏನಾದರೂ ಅಪರಾಧಗಳು ಅಕ್ರಮಗಳಿದ್ದರೆ ಇವತ್ತು ಅದನ್ನು ಒಪ್ಪಿಸಿಕೊಟ್ಟವರಾಗಿ ಬದಲಾಗುವಂತೆ ಕೃಪೆ ಮಾಡಿಕೊಂಡು ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆ. ಆಮೆನ್. ಹಲ್ಲೆಲೂಯಾ.